ಆಮೇಲೆ ಅವಕಾಶ ಕೊಡ್ತೀವಿ ಸರ್. ಕಾರ್ಯದರ್ಶಿಗಳಾದಂಥ ಮುರಳೀಧರ್ ಪ್ರಭುರವರು ನಮ್ಮ ಸಂಸ್ಥೆಯ ನೆನಪು ಚಿರಕಾಲ ಇರಲಿ ಎಂದು ಆಶಿಸ್ತಾ ಇದ್ದಾರೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಊಟವನ್ನು ಸ್ವೀಕರಿಸಬೇಕು. ಜಯಂತಿ ಇದ್ದದಕ್ಕೆ ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ ಬಯಲು ಆಲಯಗಳೆರಡು ನಯನದೊಳಗೋ ಅಂತ ಅಂದ್ಕೊಂಡು ಇಲ್ಲಿ ಬಯಲು ಇದೆ ಆಲಯನೂ ಇದೆ ಸ್ವತಂತ್ರವಾಗಿ. ಇವೆರಡು ನಯನದೊಳಗಿದೆ ಅನ್ನೋದನ್ನು ಕಲಿಬೇಕಾಗಿತ್ತು. ನೀವು ಎಜುಕೇಷನ್ ಪಾಸ್ ಇಷ್ಟು ತನಕ ಪ್ರೊಜೆಕ್ಟ್ ಮಾಡಿತ್ತು. ಅಂದರೆ ಈ ನಯನದೊಳಗೆ ಇರಬೇಕು ಅಂತಂದರೆ ಅದು ಈಕ್ವಿಟಿ ಮತ್ತು ಈಕ್ವಾಲಿಟಿ ಬಗ್ಗೆ ಅವರೆಲ್ಲ ಹೇಳಿದ್ದಾರೆ, ವಿಶೇಷವಾಗಿ ಹೇಳಿದ್ದಾರೆ. ಈಗ ಮುಂದಿನ ಇದರೊಳಗೆ ಎಲ್ಲರಿಗೂ ಬಂದಂಥ ಒಂದು ಅತ್ಯಂತ ಮುಖ್ಯವಾದಂಥ ಟೀಚರ್ಸ್ಗೆ ಎಲ್ಲರೂ ಹೇಳಿದರೆ ಹೊಣೆಗಾರಿಕೆ ಇದೆ. ಈಗ ಮುಂದಿನ ಹೊಣೆಗಾರಿಕೆಗೆ ಟೀಚರ್ ಮತ್ತು ಪಾಲಕರು ಮತ್ತು ವಿದ್ಯಾರ್ಥಿಗಳ ಮಧ್ಯದಲ್ಲಿ ಲಿಂಕ್ ಕೊಡ್ತಕ್ಕಂಥ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ, ಆ ಮ್ಯಾನೇಜ್ಮೆಂಟಿನ ಪಾತ್ರ ಎಂಥದ್ದು ಈ ಅನುಷ್ಠಾನ ವ್ಯವಸ್ಥೆ ಒಳಗೆ ಪಾಲಿಸಿ ಬಂದ್ಬಿಟ್ಟಿದೆ. ಮದುವೆ ಮಾಡ್ಕೊಂಡ್ಬಿಟ್ಟಿದ್ರೆ ಕ್ರೂಡಿನೋ ಕ್ಯೂಡಿನೋ ಕೆಪ್ಟಿನೋ ಬದುಕಬೇಕಾಗಿದೆ. ನಾವು ಹೇಗೆ ಬದುಕಬೇಕು, ಮ್ಯಾನೇಜ್ಮೆಂಟಿನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ನಾವು ಮಾಡ್ತೀವಿ ಸ್ಕೂಲ್ ಮಾಡ್ತೀವಿ ಅಂತ ಹೇಳ್ಕೊಂಡು ಅದನ್ನು ಹೇಗೆ ಮಾಡ್ಬೇಕು ಅನ್ನೋದು ಬಿಗ್ ಚಾಲೆಂಜು. ಆ ಚಾಲೆಂಜನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನು ಫೀಲ್ಡ್ನೊಳಗೆ ಪರಿಣಿತರಿದ್ದಂಥ ಶ್ರೀಯುತ ಹೆಗಡೆ ಅವರು ಅವ್ರ ಪರಿಚಯ ಮುಂಜಾನಾಗಿದೆ, ನನ್ನ ಪರಿಚಯ ಮಾಡ್ಕೊಡ್ತಲ್ಲ, ಶ್ರೀಯುತ ಹೆಗಡೆ ಅವರು ಪ್ರಾರಂಭ ಮಾಡಬೇಕು. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಹಿರಿಯರೇ ಹಾಗೂ ಶಿಕ್ಷಕ ವೃತ್ತಿಯಲ್ಲಿರುವಂತಹ ನನ್ನ ಬಂಧು ಭಗಿನಿಯರೇ, ನಾನು ಬಹಳ ಚಿಕ್ಕದಾಗಿ, ಸಾಧ್ಯವಾದಷ್ಟು ಚಿಕ್ಕದಾಗಿ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬಯಸ್ತೇನೆ. ಇದಕ್ಕಿಂತ ಮೊದಲು ನಾನು ಶ್ರೀ ಮುರಳೀಧರ್ ಪ್ರಭು ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ನಾನು ಅಂದ್ಕೊಂಡ ಹಾಗೆ ಇದು ಅವರು ಹಮ್ಮಿಕೊಂಡಂತಹ 3ನೇ ಶಿಕ್ಷಣದ ಮೇಲಿನ ಚರ್ಚೆ ಇದು ಉಪಟಾದಲ್ಲಿ. ಒಂದು ರೀತಿಯಿಂದ ನಮ್ಮ ಜಿಲ್ಲೆಯ ಎಲ್ಲ ರಿಸೋರ್ಸ್ಗಳನ್ನು, ಇಂಟಲೆಕ್ಚುವಲ್ ರಿಸೋರ್ಸ್ಗಳನ್ನು ಅವರು ಒಂದು ಕಡೆ ಸೇರಿಸ್ತಾ ಇದ್ದಾರೆ ಒಂದು ಸಂದರ್ಭದಲ್ಲಿ. ಹಾಗಾಗಿ ಅವರಿಗೆ ಬಹಳ ಹಾರ್ದಿಕವಾದಂಥ ಆದರದ ಅಭಿನಂದನೆಗಳು. ಹಾಗೆ ಇಲ್ಲಿ ಹಿರಿಯ ಮ್ಯಾನೇಜ್ಮೆಂಟ್ ಸದಸ್ಯರಾದ ಶ್ರೀ ಕೆ ವಿ ಶೆಟ್ಟಿ ಅವರಿದ್ದಾರೆ ಮತ್ತು ಬಹಳ ಹಲವು ಹಿರಿಯರಿದ್ದಾರೆ. ಹಾಗಾಗಿ ಬಹಳ ಚಿಕ್ಕ ಸಮಯ ತೆಗೆದುಕೊಂಡು ನಾನು ಈ ವಿಷಯವನ್ನು ಮಂಡಿಸ್ಲಿಕ್ಕೆ ಬಯಸ್ತೇನೆ. ವಿಷಯ ಅಂತಂದರೆ ಹೊಸ ಶಿಕ್ಷಣ ನೀತಿಯ ಹಿನ್ನೆಲೆಯಲ್ಲಿ ಮ್ಯಾನೇಜ್ಮೆಂಟ್ಗಳಿಗೆ ಇರುವ ಜವಾಬ್ದಾರಿಗಳು ಅಥವಾ ಸವಾಲುಗಳು, ಏನು ಚಾಲೆಂಜಸ್ ನಮಗಿವೆ ಅನ್ನೋದು ಬರ್ತಾ ಇದೆ. ನಾನು ಇದನ್ನು 3 ಭಾಗದಲ್ಲಿ ವಿಂಗಡಣೆ ಮಾಡಿದ್ದೇನೆ ನನ್ನ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಲ್ಲಿ. 1ನೇ ಭಾಗ ಹೊಸ ಶಿಕ್ಷಣ ನೀತಿಯಲ್ಲಿ ಏನು ರೆಕಮೆಂಡೇಷನ್ಸ್ಗಳು ಬಂದಿವೆ ಅನ್ನುವ ಬ್ರೀಫ್, ಅಂದರೆ ಪ್ರಮುಖವಾದಂತಹ ರೆಕಮೆಂಡೇಷನ್ಗಳು ಏನು 1ನೇ. ಇದ್ರ ಬಗ್ಗೆ ಆಲ್ರೆಡಿ ಬಹಳ ಹಿರಿಯರು ಮಾತನಾಡಿದ್ದಾರೆ, ಹಾಗಾಗಿ ವಿಶೇಷವಾಗಿ ನಾನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. 2ನೇದು ಅಂತಂದರೆ 5 ಸ್ಟೇಜ್ನಲ್ಲಿ, ಅಂದರೆ ಅರ್ಲಿ 5, ನಂತರ ನೆಕ್ಸ್ಟ್ 3, ನೆಕ್ಸ್ಟ್ 4, ಹೀಗೆ 5, 3, 3, 4 ಈ ಸ್ಟ್ರಕ್ಚರ್ನ ವಿಶೇಷತೆಗಳೇನು ಇದನ್ನು ಭಾಳ ಚಿಕ್ಕದಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಂತರ ಈಗ ಮ್ಯಾನೇಜ್ಮೆಂಟಿನ ಮುಂದಿರುವ ಸವಾಲುಗಳು ಅಥವಾ ಜವಾಬ್ದಾರಿ ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ 3 ಇದರಲ್ಲಿ ನನ್ನ ಮಾತಿನ ವಿಂಗಡಣೆ ಆಗಿದೆ. ಮೊಟ್ಟಮೊದಲನೆಯ ಪ್ರಶ್ನೆ, ಮೊಟ್ಟಮೊದಲನೆಯ ರೆಕಮೆಂಡೇಶನ್ ಅಂದರೆ ಹೊಸ ಸ್ಟ್ರಕ್ಚರ್, ಹೊಸ ಸ್ವರೂಪ. ತಮಗೆಲ್ಲ ಗೊತ್ತಿದೆ, ಮೊದಲಿನ 5 ವರ್ಷಗಳು ಅಂದರೆ 3ನೇ ವರ್ಷದಿಂದ ಆರಂಭ ಮಾಡಿ ಥರ್ಡ್ ಇಯರ್ ಇಂದ 3ನೇ ವರ್ಷದಿಂದ ಆರಂಭ ಮಾಡಿ ಈಗ ಬಾಲವಾಟಿಕ ಅಥವಾ ಬಾಲವಾಡಿ, ಅದು ಬಾಲವಾಟಿಕ ಅನ್ನೋ ಶಬ್ದವನ್ನು ಬಳಸ್ತದೆ, ಅಥವಾ ಬಾಲವಾಡಿ, ಇದು 3 ವರ್ಷಗಳಿರ್ತದೆ. ನಂತರ ಫಸ್ಟ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ಗಳು, ಹೀಗೆ ಒಟ್ಟು 5 ವರ್ಷಗಳು ಇಲ್ಲಿ. ಈ ನೀತಿ ಬಹಳ ಸೈಂಟಿಫಿಕ್ ಆಗಿ
ಸಿದ್ಧವಾದಂತಹ ನೀತಿ ಬಹಳ ಚರ್ಚೆಯ ನಂತರ ಸುಮಾರು 2 ಲಕ್ಷ ಸೂಚನೆಗಳು ಅವರಿಗೆ ಬಂದಿದ್ದು, ಬಹಳ ಅದ್ಭುತವಾಗಿ ತಯಾರಾದಂತಹ ಡ್ರಾಫ್ಟ್. ಈ ನೀತಿ ಏನು ಹೇಳ್ತದೆ ಅಂತಂದರೆ, ಈ ಹಂತದಲ್ಲಿ ನಾವು ಅವರನ್ನು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಸಿದ್ಧಪಡಿಸಬೇಕು, ಮೆಂಟಲಿ ಮತ್ತು ಫಿಸಿಕಲಿ ಕೂಡ. ಅದನ್ನು ಶಾರೀರಿಕವಾಗಿ ಅವರನ್ನು ಸಿದ್ಧಪಡಿಸಲಿಕ್ಕೆ ಬಹಳ ಮಹತ್ವದ ವಿಷಯ. ಅದು ಏನು ಹೇಳ್ತದೆ ಅಂದರೆ, ಅವರಿಗೆ ಮಕ್ಕಳಿಗೆ ಒಳ್ಳೆಯ ಆಹಾರ ಕೊಡಬೇಕು. ಅದು ಎಷ್ಟು ಅದ್ಭುತವಾದ ಪಾಲಿಸಿ ಅಂತಂದರೆ, ಅದು ಹೇಳ್ತದೆ ಸಾಧಾರಣವಾಗಿ ಒಂದು ಕಂಡು ಬಂದಿರುವಂಥ ವಿಷಯ ಅಂತಂದರೆ, ಮಕ್ಕಳಿಗೆ ಬೆಳಗ್ಗೆ ಟಿಫಿನ್ ನಂತರ 3 ತಾಸು ಸುಮಾರು ಅವರ ಗ್ರಹಣ ಶಕ್ತಿ ಬಹಳ ಚೆನ್ನಾಗಿರ್ತದೆ, ಆಮೇಲೆ ಅದು ಕಡಿಮೆ ಆಗ್ತಾ ಹೋಗ್ತದೆ, ಹೀಗೆ ಅದು ಹೇಳ್ತದೆ. ಹಾಗಾಗಿ ಅವರಿಗೆ ಶಕ್ತಿಯುತವಾದ ಆಹಾರ, ಈಗಾಗಲೇ ಸಾಹೇಬರು ಹೇಳಿದರು, ಏನು ಅಂದರೆ ಸಾಧ್ಯ ಆದಷ್ಟು ಮಟ್ಟಿಗೆ ಬೇರೆ ಏನನ್ನು ಸ್ಕೂಲ್ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಅವರಿಗೆ ನೆಲಗಡಲೆ ಬೀಜ ಅಂದರೆ ಶೇಂಗಾ ಬೀಜ ಮತ್ತು ಬೆಲ್ಲ ಅದನ್ನು ಕೊಡಿ. ಯಾಕೆಂದರೆ ಅವರಿಗೆ ಶಕ್ತಿ ಮುಖ್ಯವಾಗಿ ಆ ಏಜ್ನಲ್ಲಿ ಅವರಿಗೆ ಎನರ್ಜೈಸ್ ಮಾಡಲಿಕ್ಕೆ ಇದು ಒಂದು ಅವರ ದೈಹಿಕವಾದಂಥ ಪ್ರಿಪ್ರೇಷನ್. ಮತ್ತು ಅವರ ಕ್ಲೀನ್ಲಿನೆಸ್ ಬಗ್ಗೆ, ಮಕ್ಕಳಿಗೆ ಪರ್ಸನಲ್ ಸ್ಯಾನಿಟೇಷನ್ ಮತ್ತು ಹೈಜೀನ್, ಸ್ವಚ್ಛತೆ ಬಗ್ಗೆ ಅದನ್ನು ಅವರಿಗೆ ಈ ಹಂತದಲ್ಲಿ ಅವರಿಗೆ ಹೇಳ್ಕೊಡ್ಬೇಕು ಅಂತ ನೀತಿ ಅಭಿಪ್ರಾಯಪಡ್ತಾರೆ. ಇಲ್ಲಿ ಮಾನಸಿಕ ತಯಾರಿ ಅಂತಂದರೆ ಅವರಿಗೆ ಇಲ್ಲಿ ಕುತೂಹಲವನ್ನು ಕೆರಳಿಸಬೇಕು, ಕ್ಯೂರಿಯಾಸಿಟಿಯನ್ನು ಕೆರಳಿಸಬೇಕು. ಹೇಗೆ ಅಂತಂದರೆ, ಮೊದಲು ಆಟಗಳ ಮೂಲಕ, ಅಂದರೆ ಅರ್ಲಿ ಬಾಲವಾಟಿಕೆ 1ನೇ ವರ್ಷದಲ್ಲಿ ಕ್ಯೂರಿಯಾಸಿಟಿ ಕೆರಳಿಸುವಂಥ ಆಟಗಳು, ಹಾಡುಗಳು, ಡಾನ್ಸ್ಗಳು, ನಾಟಕಗಳು, ನಂತರ ಕ್ರಮೇಣವಾಗಿ ಅವರನ್ನು ಪಠ್ಯಪುಸ್ತಕ ಕ್ರಮೇಣವಾಗಿ ಅವರನ್ನು ಕರ್ಕೊಂಡು ಹೋಗಬೇಕು. ಮತ್ತು ಸುಮಾರಾಗಿ ಅವರು 2ನೇ ಇಯತ್ತೆಗೆ ಹೋಗುವ ತನಕ ಅವರ ಮೆದುಳು ಸಾಕಷ್ಟು ಬೆಳೆದಿರಬೇಕು. ಇದು 1ನೇದು. ಇದು ಬಹಳ ಮಹತ್ವದವಾದಂಥ ಮಾತು, ಅದನ್ನು ಹೇಳೋದು ಇಲ್ಲಿ. ಹಾಗಾಗಿ ಅದೇನು ಹೇಳ್ತದೆ ಅಂದರೆ, ಇಲ್ಲಿ ಬಹಳ ಸ್ಪೆಷಲಿಸ್ಟ್ ಶಿಕ್ಷಕರ ಅವಶ್ಯಕತೆ ಇರ್ತದೆ, ಬಹಳ ವಿಶೇಷವಾದಂಥ ಪರಿಣಿತಿ ಹೊಂದಿದ ಶಿಕ್ಷಕರ ಅವಶ್ಯಕತೆ ಇರ್ತದೆ. ಅದು ರಾಷ್ಟ್ರೀಯ ಶಿಕ್ಷಣ ನೀತಿ ಈ ವಿಷಯದಲ್ಲಿ 1 ವರ್ಷದ ಒಂದು ಡಿಪ್ಲೊಮಾವನ್ನು ಅಥವಾ 6 ತಿಂಗಳ ಒಂದು ಡಿಪ್ಲೊಮಾವನ್ನು ಆರಂಭ ಮಾಡಲಿಕ್ಕೆ ಬಯಸ್ತದೆ. ಅಂದರೆ ಮುಖ್ಯವಾಗಿ ಇಲ್ಲಿ ಸೈಕಾಲಜಿಕಲ್ ಕೌನ್ಸಿಲಿಂಗ್, ಕೆಲವರಿಗೆ ಟ್ರಬಲ್ಡ್ ಫ್ಯಾಮಿಲೀಸಿಂದ ಬಂದಿರ್ತಾರೆ, ತೊಂದರೆ ಇರುವಂಥ ಕುಟುಂಬಗಳಿಂದ ಬಂದಿರ್ತಾರೆ, ಅವರಿಗೆ ಮಾನಸಿಕ ಆಧಾರವನ್ನು ಕೊಡೋದು, ಹೀಗೆ ಈ ಹಂತ ಸಿದ್ಧತೆಯ ಹಂತ, ಮಾನಸಿಕ ಮತ್ತು ದೈಹಿಕ ಸಿದ್ಧತೆಯ ಹಂತ. ಮುಖ್ಯವಾಗಿ ಅಲ್ಲಿ ಕಲಿಸೋದ್ರ ಬಗ್ಗೆ ಅಂಥ ಒತ್ತು ಇಲ್ಲ, ಆದರೆ ಒತ್ತು ಇರುವುದು ಅವರ ಸಿದ್ಧತೆಯ ಬಗ್ಗೆ, ಅವರ ಮಾನಸಿಕ ಸಿದ್ಧತೆಯ ಬಗ್ಗೆ. ಓಕೆ, ನೆಕ್ಸ್ಟ್ ನಾನು ಬಹಳ ಮಹತ್ವದ ವಿಚಾರಗಳ ಬಗ್ಗೆಷ್ಟೇ ಹೇಳ್ತೇನೆ. ಯಾವುದಾದ್ರೂ ಅವಶ್ಯಕತೆ ಇದ್ದರೆ ತಾವು ಹೇಳಿ ಅದರ ಬಗ್ಗೆ ಹೆಚ್ಚು ಹೇಳ್ತೇನೆ, ಇಲ್ಲಾಂದ್ರೆ ಓದ್ಕೋತ ಹೋಗ್ಬಿಡ್ತೇನೆ. ಫೋಕಸ್ ಆನ್ ಎಜುಕೇಷನ್ ನಮಗೆ ಗೊತ್ತಿದೆ. ಸ್ಪೆಷಲಿ ಟ್ರೈನ್ಡ್ ಟೀಚರ್ಸ್, 4 ವರ್ಷದ B.Ed, ಇವೆಲ್ಲ ರೆಕಮೆಂಡೇಶನ್ಗಳು. ಅದು ಏನು ಹೇಳಿದೆ, ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತ್ ಆಫ್ ಚಿಲ್ಡ್ರನ್ ವಿಲ್ ಬಿ ಎ ಕನ್ಸರ್ನ್. ಪಿಯರ್ ಟ್ಯೂಟರಿಂಗ್ ಅಂದರೆ ಅದೇನು ಹೇಳ್ತದೆ, ಈ ಕ್ಲಾಸ್ಗಳಲ್ಲಿ ಮಕ್ಕಳು ಕಲಿಯೋದಕ್ಕಿಂತಲೂ ಒಬ್ಬರು ಅಂದರೆ ಒಂದು ವಿದ್ಯಾರ್ಥಿಗೆ ಒಂದು ಶಿಕ್ಷಕರು ಅಥವಾ ಮತ್ತೊಬ್ಬರು ಹೇಳಿಕೊಟ್ರೆ ಮಗು ಚೆನ್ನಾಗಿ ಕಲಿತದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಸೀನಿಯರ್ ಸ್ಟೂಡೆಂಟ್ಸನ್ನು ಕೂಡ ಬಳಸ್ಕೊಳ್ಬೋದು ಅಂತ ಅದು ಅಭಿಪ್ರಾಯ ಪಡ್ತಾರೆ. ಪಿಯರ್ ಟೀಚಿಂಗ್, ಗೊತ್ತಿದ್ದವರು ಗೊತ್ತಿಲ್ಲದೆ ಇದ್ದವರಿಗೆ ಹೇಳ್ಕೊಳ್ಳೋದು, ಅಂದರೆ ಅದು ಕೂಡ ಒಂದು ಫನ್ ಮೆಥಡ್ ಆಗಬೇಕು ಅಂತ ಬಯಸ್ತದೆ. ನೆಕ್ಸ್ಟ್, ಹೈ ಕ್ವಾಲಿಟಿ ಡಿಜಿಟಲ್ ರಿಸೋರ್ಸಸ್. ಇದು ಕೇಂದ್ರ ಸರ್ಕಾರ ಅವೈಲೇಬಲ್ ಮಾಡ್ತದೆ, ಅದನ್ನು ಲಭ್ಯ ಮಾಡ್ತದೆ. ಹೈ ಕ್ವಾಲಿಟಿ ಡಿಜಿಟಲ್ ರಿಸೋರ್ಸಸ್, ಯಾಕೆಂದರೆ ಈಗಿನ ಮಕ್ಕಳಿಗೆ ಬಹಳ ಸುಲಭವಾಗಿ ಅವರು ಡಿಜಿಟಲ್ ಕಂಟೆಂಟನ್ನು ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೆ ಡಿಜಿಟಲ್ ರಿಸೋರ್ಸಸ್ಸು ಅಥವಾ ಡಿಜಿಟಲ್ ಕಂಟೆಂಟು ಏನು ನಮ್ಮ ಬಳಿ ಇವೆ, ಅದನ್ನು ಕೇಂದ್ರ ಸರ್ಕಾರ ಇನ್ನೂ ಸ್ಪೀಡಪ್ ಮಾಡಿ ಸಿದ್ಧಪಡಿಸಿ ನಮಗೆ ಅದನ್ನು ಲಭ್ಯ ಮಾಡ್ತಾರೆ. ನೆಕ್ಸ್ಟ್, ಸರಿ ಪ್ಲೀಸ್ ರವಿ ಪ್ಲೀಸ್. ಇಲ್ಲ ತಗೋಬೇಡ ಸರ್, ಬೇಡ ಬೇಡ, ಥ್ಯಾಂಕ್ ಯು. ನಂತರ ಯೂನಿವರ್ಸಲ್ ಪಾರ್ಟಿಸಿಪೇಷನ್ ಇನ್ ಎಜುಕೇಷನ್, ಇದು ಸರ್ಕಾರದ ನೀತಿ. ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಬೇಕು, ಯಾರೂ ಬಿಟ್ಟು ಹೋಗಬಾರ್ದು. ಆನ್ಲೈನ್ ಓಪನ್ ಸ್ಕೂಲಿಂಗ್ ಅಂದರೆ ಯಾವ ಮಕ್ಕಳಿಗೆ ಶಾಲೆಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ
ಅವರಿಗೆ ಹೈಬ್ರಿಡ್ ಮೆಥಡ್ ಅಂದರೆ ಪಾರ್ಷಿಯಲಿ ಆನ್ಲೈನ್, ಭಾಗಶಃ ಆನ್ಲೈನ್, ಭಾಗಶಃ ಆಫ್ಲೈನ್ ಈ ಮೆಥಡ್ಗಳು ಅಂದರೆ ಇವೆಲ್ಲ ಶಾಲೆಗೆ ಮಕ್ಕಳನ್ನು ಕರ್ಕೊಂಡು ಬರುವಂಥ ಸ್ಟ್ರಾಟಜಿಗಳು. ಲೆಸ್ ಇಂಪಾರ್ಟೆನ್ಸ್ ಆನ್ ಇನ್ಪುಟ್. ಓಕೆ, ಅಂದರೆ ಹೆಚ್ಚು ಕಲಿಸೋದು ಇಲ್ಲ, ಸಾಧ್ಯ ಆದಷ್ಟು ಕಡಿಮೆ ಕಲಿಸೋದು, ಆದರೆ ಅವರನ್ನು ಅಭಿವೃದ್ಧಿ, ಮೆಂಟಲ್ ಡೆವಲಪ್ಮೆಂಟ್. ಯಾಕೆಂದರೆ ಅವರು ಏನು ಕಲ್ತಿರ್ತಾರೆ ಅದು ಅವರ ವ್ಯಕ್ತಿತ್ವದ ಭಾಗವಾಗುವಂತೆ ನೋಡ್ಕೊಳ್ಳೋದು. ಎಜುಕೇಷನ್ ಒಂದು ಹೊರಗಿನ ಪ್ರೊಸೆಸ್ ಆಗಬಾರ್ದು, ಅದು ಅವರ ಮಾನಸಿಕ ಪ್ರೊಸೆಸ್ ಆಗಬೇಕು, ಒಳಗೆ ಬೆಳವಣಿಗೆ ಪ್ರೊಸೆಸ್ ಆಗಬೇಕು. ನಂತರ ನ್ಯೂ ಕರಿಕ್ಯುಲಮ್ ಡಿಸೈನನ್ನು ಕಳಿಸ್ಕೊಡ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸಂಪೂರ್ಣವಾದಂಥ ಹೊಸ ಕರಿಕ್ಯುಲಮ್. ಓಕೆ, ಲೈಟ್ ಟೆಕ್ಸ್ಟ್, ಹಗುರವಾದ ಪುಸ್ತಕ, ಬಹಳ ಹಗುರವಾದ ಪುಸ್ತಕ. ಮತ್ತು ನಂತರ ಇದು ಲೈಟ್ ಟೆಕ್ಸ್ಟ್ ಮೊದಲನ ಹಂತಗಳಲ್ಲಿ ಬರ್ತದೆ. ಅಂದರೆ ಮೊದಲನ 5, ಎರಡನೇ 3 ಹಂತಗಳಲ್ಲಿ. ನಂತರ ಮೂರನೇ ಥರ್ಡ್ ಫೇಸ್ ಅಂದರೆ 5 + 3 + ನೆಕ್ಸ್ಟ್ 3, ಮುಂದಿನ 3ರಲ್ಲಿ, ಮುಂದಿನ 3ರಲ್ಲಿ ಹೆಚ್ಚು ಅಂದರೆ 6, 7, 8ನೇ ಕ್ಲಾಸ್ನಲ್ಲಿ ಸ್ವಲ್ಪ ಹೆಚ್ಚು ಅಬ್ಸ್ಟ್ರಾಕ್ಟ್ ಆದಂತಹ ಕಂಟೆಂಟ್ಗಳು. ಮೊದಲು ಹೆಚ್ಚು ಸರಳವಾದ ಕಂಟೆಂಟ್ಗಳು, ವಿಷಯಗಳು, ಮುಂದೆ ಹೋದಂತೆ ಹೆಚ್ಚು ಕಠಿಣವಾದ ಅಥವಾ ಅಬ್ಸ್ಟ್ರಾಕ್ಟ್ ಆಗಿರುವಂತಹ ಕಂಟೆಂಟ್ಗಳನ್ನು, ಆಗಿರುವಂಥ ಸಿಲೆಬಸ್ಗಳನ್ನು ಮಾಡ್ತದೆ ಸರ್ಕಾರ. ಹೇಳಿ ನಾನು ಮಾಡ್ತೇನೆ ಅಂತ ಹೇಳಿ. ಹಾಗೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್. ಅಂದರೆ ಮಗು ಬರೀ ಶಾಲೆಯಲ್ಲಿ ಕಲಿಯುವುದು ಅಂದರೆ ಪಾಠ ಕಲಿಯೋದು ಅಷ್ಟೇ ಅಲ್ಲ, ಇಡೀ ವ್ಯಕ್ತಿತ್ವ ನಿರೂಪಣೆ ಆಗಬೇಕು ಮಗುವಿಂದು ಅಂತ ಹೋಲಿಸ್ಟಿಕ್ ಎಜುಕೇಷನ್, ಸಂಪೂರ್ಣವಾದ ಶಿಕ್ಷಣ. ಹಾಡು, ನೃತ್ಯ, ಪ್ರಾದೇಶಿಕ ಸಂಸ್ಕೃತಿಗೆ ಅದು ಆ ಮಗು ಸ್ಪಂದಿಸುವಂಥದ್ದು. ಇದು ಒಂದು ಸಂಪೂರ್ಣವಾದಂಥ ಅಭಿವೃದ್ಧಿ ಆಗಬೇಕು, 1 ಡೈಮೆನ್ಷನಲ್ ಅಭಿವೃದ್ಧಿ ಆಗಬಾರ್ದು. ಈ ವಿಷಯದಲ್ಲಿ ನಾನು ಕಳೆದ ವರ್ಷ ಒಂದು ಜೋಕ್ ಕೇಳಿದೆ, ಯಾರೋ ಹೇಳ್ತಾ ಇದ್ರು. ಬೆಂಗಳೂರಿನಲ್ಲಿ ಯಾವುದೋ ಸ್ಕೂಲ್ನಲ್ಲಿ ಮಕ್ಕಳನ್ನು ಪಿಕ್ನಿಕ್ಕಿಗೆ ಕರ್ಕೊಂಡು ಹೋಗಿದ್ರಂತೆ. ಏನು ಪಿಕ್ನಿಕ್ಕಿಗೆ ಅಂದರೆ ಮಾವಿನಕಾಯಿ ಬೆಳೆದದ್ದನ್ನು ತೋರಿಸ್ಲಿಕ್ಕೆ. ಅದು ಮಾವಿನಕಾಯಿ ಬೆಳೆದದ್ದನ್ನು ತೋರಿಸ್ಲಿಕ್ಕೆ ಮಕ್ಕಳಿಗೆ ಪಿಕ್ನಿಕ್ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಶಾಲೆಗಳಿಗೆ ಬಂದರೆ ಬಹಳ ದೊಡ್ಡ ಸವಾಲಿನ ವಿಷಯ ಅದು. ಯಾಕಂದ್ರೆ ನಮ್ಗೆ ಗೊತ್ತಿದೆ, ನಮಗೆಲ್ಲರಿಗೂ ನಾವೆಲ್ಲ ಮಾವಿನಕಾಯಿಗಳ ಮಧ್ಯದಲ್ಲೇ ಬೆಳೆದವರು. ಹಾಗಾಗಿ ಅವರು ತಮ್ಮ ಸುತ್ತಮುತ್ತಲಿನ ಪ್ರದೇಶಕ್ಕೆ ರೆಸ್ಪಾಂಡ್ ಮಾಡಬೇಕು. ನಂತರ ಹೋಮ್ ಲ್ಯಾಂಗ್ವೇಜ್, ಮಾತೃಭಾಷೆ ಅಂತ ಹೇಳೋದಿಲ್ಲ, ಗೃಹ ಭಾಷೆ ಅಂತ ಹೇಳ್ತದೆ. ಯಾಕಂದರೆ ತಾಯಿ ಭಾಷೆ ಬೇರೆ ಇರ್ಬೋದು, ಮನೆ ಮತ್ತು ಸುತ್ತಮುತ್ತಲಿನ ಪರಿಸರದಲ್ಲಿ ಮಾತನಾಡುವ ಭಾಷೆ ಬೇರೆ ಇರ್ಬೋದು. ಇಲ್ಲಿ ಅದು ಏನು ಹೇಳ್ತದೆ ಅಂದರೆ ಆ್ಯಸ್ ಫಾರ್ ಆಸ್ ಪಾಸಿಬಲ್, ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಅದು ಮನೆಯ ಭಾಷೆ ಆಗಿರಬೇಕು ಅಥವಾ ಸುತ್ತಮುತ್ತಲಿನ ಭಾಷೆ ಆಗಿರಬೇಕು. ಮೊದಲಿನ 5 ವರ್ಷ ಮತ್ತು ಮುಂದಿನ 3 ವರ್ಷ, ಒಟ್ಟು 8 ವರ್ಷ. ಅದರ ನಂತರ ಅದು ಭಾಷೆ ಬಗ್ಗೆ ಕಂಪಲ್ಸರಿ ಮಾಡೋದಿಲ್ಲ, ಭಾಷೆ ಬಗ್ಗೆ ಯಾವುದು ಸೂಚನೆಯನ್ನು ಹೇಳೋದಿಲ್ಲ. ಅಲ್ಲಿ ಅದು ಏನು ಹೇಳ್ತದೆ ಅಂದರೆ ಮಲ್ಟಿಕಲ್ಚರಲಿಸಮ್, ಹಲವು ಭಾಷೆಗಳನ್ನು ಕಲಿಸಬೇಕು ನಂತರದ ಹಂತಗಳಲ್ಲಿ ಅಂತ ಅದರ ಅಭಿಪ್ರಾಯ ಹೇಳ್ತದೆ. ನೆಕ್ಸ್ಟ್, ಫೋಕಸ್ ಆನ್ ಇಂಡಿಯನ್ ಕಲ್ಚರ್, ಬಹಳ ಮಹತ್ವದ ರೆಕಮೆಂಡೇಶನ್. ಸುಮ್ಮನೆ ಶಿಕ್ಷಣ ಒಂದು ಅಕಾಡೆಮಿಕ್ ಭಾಗ ಅಂತದ್ದು, ಮಕ್ಕಳಿಗೆ ನಮ್ಮತನ, ಭಾರತೀಯತೆಯ ಸಂಸ್ಕೃತಿಯ ಹಿನ್ನೆಲೆ ಇರಬೇಕು ಅನ್ನೋದು. ಹಾಗಾಗಿ ಕಂಟೆಂಟ್ಗಳಲ್ಲಿ ಕಲ್ಚರ್, ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕೃತವನ್ನು ಕಲಿಯೋದನ್ನು ಅದು ಹೆಚ್ಚು ಅದಕ್ಕೆ ಒತ್ತು ಕೊಟ್ಟಿದೆ. ಮತ್ತು ಇನ್ನೊಂದು ಮಹತ್ವದ ವಿಷಯ ಪರೀಕ್ಷೆಗೆ ಸಂಬಂಧಿಸಿ ಏನಂದರೆ 2 ರೀತಿಯ ಟೆಸ್ಟ್ಗಳಿವೆ ನಮ್ಮಲ್ಲಿ ಇರೋದು. ಸಮ್ಮೇಟಿವ್ ಟೆಸ್ಟ್ಗಳು ಅಂದರೆ ಇಯರ್ ಎಂಡ್ ಟೆಸ್ಟ್ಗಳು. ಸಮ್ಮೇಟಿವ್ ಟೆಸ್ಟ್ ಅಂದರೆ ನಾವು ಒಟ್ಟಾಗಿ ವಿದ್ಯಾರ್ಥಿ ಹೇಗಿದ್ದಾನೆ ಅಂತ ಫಸ್ಟ್ ಕ್ಲಾಸೋ ಡಿಸ್ಟಿಂಕ್ಷನೋ ಹೀಗೆ ಮಾಡಿಬಿಡು, ಅದು ಸಮ್ಮೇಟಿವ್ ಕನ್ಕ್ಲೂಡಿಂಗ್ ಟೆಸ್ಟ್. ಆದರೆ ಅದರ ಬದಲು ಫಾರ್ಮೇಟಿವ್ ಟೆಸ್ಟ್ ಮಾಡಿ, ಅಂದರೆ ಪಾಸು ಫೇಲ್ ಮಾಡೋದ್ರ ಬದಲು ಅವರು ಯಾವ ವಿಷಯದಲ್ಲಿ ಚೆನ್ನಾಗಿದ್ದಾರೆ, ಯಾವ ವಿಷಯದಲ್ಲಿ ಸ್ವಲ್ಪ ವೀಕ್ ಇದ್ದಾರೆ. ಅಂದರೆ ಈಸ್ ನಾಟ್ ಎ ಫೇಲಿಯರ್ ಅಂತಲ್ಲ. ಈ ಗಣಿತದಲ್ಲಿ ಕಡಿಮೆ ಸ್ಕೋರ್ ಇದೆ ಅಂತಂದರೆ ಅದು ಫೇಲಿಯರ್ ಅಂತಲ್ಲ, ಬೇರೆ ಯಾವ ವಿಷಯದಲ್ಲಿ ಚೆನ್ನಾಗಿದ್ದಾನೆ ನೋಡಿ ಅದನ್ನು, ಅಂದರೆ ಹೆಚ್ಚು ಕಡಿಮೆಯಿಂದ ಒಂದು ರೀತಿಯ ಮೆಡಿಕಲ್ ಕ್ಲಿನಿಕಲ್ ಮೆಥಡ್. ಏನಂದರೆ ಪ್ರತಿಯೊಂದು ರೋಗಿಗೆ ಒಂದು ಕೇಸ್ ಪೇಪರ್ ಇರ್ತದೆ, ನಿಮ್ಗೆ ಗೊತ್ತಿದೆ. ಅವರು ಡಾಕ್ಟರ್ಗಳು ಅದನ್ನು ಡಯಾಗ್ನೋಸ್ ಮಾಡಿ ಬರೀತಾರೆ, ಇಂಥದ್ದು ಕಡಿಮೆ ಇದೆ, ಇಂಥದ್ದು ಹೆಚ್ಚಿದೆ, ಹೀಗೆ. ಅಂದರೆ ಫಾರ್ಮೇಟಿವ್, ಅವೆಲ್ಲ ಒಪಿನಿಯನ್ ಫಾರ್ಮೇಷನ್, ಕನ್ಕ್ಲೂಷನಿಗೆ ಬರೋದು. ಅದು ವಿದ್ಯಾರ್ಥಿಯನ್ನು ಬೆಳೆಸುವಂತಹ ಪರೀಕ್ಷೆ ಸಿಸ್ಟಮ್. ಇಂಥ ಒಂದು ಪರೀಕ್ಷಾ ವ್ಯವಸ್ಥೆಯನ್ನು ನಾವು ಮುಂದಿಡ್ತೇವೆ, ಕೊಡ್ತೇವೆ ನಿಮಗೆ.
ನ್ಯಾಷನಲ್ ಟೆಸ್ಟಿಂಗ್ ಸೆಂಟರ್ ಮಾಡ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅದನ್ನು ಹೇಗೆ ಮಾಡೋದು ನಾವು ಹೇಳ್ತೇವೆ ಅಂತ. ನಂತರ ಇಲ್ಲಿ ಬಹಳ ಮಹತ್ವದ್ದು ಅಂದರೆ ಎನ್ಕರೇಜ್ಮೆಂಟ್ ಟು ಪ್ರೈವೇಟ್ ಸ್ಕೂಲ್ಸ್. ಅದು ಹೇಳಿದೆ, ಖಾಸಗಿ ಶಿಕ್ಷಣಕ್ಕೆ ನಾವು ಆದ್ಯತೆ ಕೊಡ್ತೇವೆ. ಇದು ಬಹಳ ಮಹತ್ವದ ವಿಷಯ. ಅದು ಮತ್ತು ಏನು ಹೇಳಿದೆ ಅಂದರೆ ಖಾಸಗಿ ಶಾಲೆಗಳು ಸರ್ಕಾರದ ಶಾಲೆಗಳಂತೆ ಅವನ್ನು ಬೇರೆ ರೀತಿ ನೋಡದೆ ಒಂದೇ ರೀತಿಯಲ್ಲಿ ನೋಡ್ತೇವೆ. ಹಲವಾರು ವಿಷಯಗಳಲ್ಲಿ ಈಗ ನಮಗೆ ಗೊತ್ತಿದೆ, ಖಾಸಗಿ ಶಾಲೆ ಮತ್ತು ಗೌರ್ಮೆಂಟ್ ಶಾಲೆಗಳ ಮಧ್ಯೆ ಬಹಳ ಡಿಸ್ಕ್ರಿಮಿನೇಷನ್ ಇದೆ. ಅದನ್ನು ನಾವು ಮಾಡ್ತೇವೆ ಅಂತ ಇದು ಡೆವಲಪ್ಮೆಂಟ್ ಹೇಳಿದೆ. ಕ್ರಿಯೇಟ್ ಸಿನರ್ಜಿ ಇನ್ ಸ್ಕೂಲ್ಸ್ ಅಂದರೆ ಒಂದೊಂದು ಕ್ಲಸ್ಟರ್ ಸ್ಕೂಲ್ಗಳು ಆರಂಭ ಮಾಡಿಕೊಡೋದು, ರಿಸೋರ್ಸ್ ಶೇರಿಂಗಿಗೆ, ತಮ್ಮ ತಮ್ಮ ಸಂಪನ್ಮೂಲಗಳನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಶಾಲೆ ಇನ್ನೊಂದು ಶಾಲೆ. ಯಾಕೆಂದರೆ ಇಲ್ಲಿ ಬಹಳ ದೊಡ್ಡ ಪ್ರಮಾಣದ ರಿಸೋರ್ಸ್ ಬೇಕಾಗ್ತದೆ, ಸಂಪನ್ಮೂಲ ಬೇಕಾಗ್ತದೆ. ಅಷ್ಟೊಂದು ಸಂಪನ್ಮೂಲ ಒಮ್ಮೆಲೆ ಸೃಷ್ಟಿ ಮಾಡೋದು ಕಷ್ಟ, ಮತ್ತು ಆ ಸೃಷ್ಟಿ ಮಾಡೋ ಸಂಪನ್ಮೂಲ ಕೆಲವೊಮ್ಮೆ ಬಳಕೆ ಆಗಿಬಿಡ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಕೆಲವೊಮ್ಮೆ ವೇಸ್ಟ್ ಆಗಿಬಿಡೋ ಚಾನ್ಸ್ ಇರ್ತದೆ. ಹಾಗಾಗಿ ನೋಡಿಕೊಂಡು ಅದನ್ನು ಸೃಷ್ಟಿ ಮಾಡೋ ಸಲುವಾಗಿ ಅದು ಇದು ಹೇಳಿದೆ, ಈ ಏನು ಸಿನರ್ಜೈಸಿಂಗ್ ರಿಸೋರ್ಸಸ್. ನೆಕ್ಸ್ಟ್ ಒನ್ ಪ್ಲೀಸ್ ನೋಡಿ. ಅರ್ಲಿ 5 years, ನಾನೀಗ 3-4 ಈ ಮೊದಲ ಬ್ರಾಡ್ ಕಂಟೆಂಟ್ಗಳಿಗಿಂತ ಈಗ ಮೊದಲ 5 ವರ್ಷದ ಪ್ಲ್ಯಾನ್ ಏನಿದೆ ಅನ್ನೋದನ್ನು ಹೇಳ್ತೇನೆ. ಮೊದಲ 5 ವರ್ಷದ ಪ್ಲ್ಯಾನ್: ಪ್ರೀ ಸ್ಕೂಲ್ 1 ವರ್ಷ, ಪ್ರೀ ಸ್ಕೂಲ್ 1 ವರ್ಷ, KG ಲೆವೆಲ್ 2 ವರ್ಷ. ಆ ಮೊದಲ 5 ವರ್ಷಗಳನ್ನು ಈಗ 3 ಭಾಗ ಆಗಿದೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ 2 ವರ್ಷ, 5 ವರ್ಷಗಳು. ಟೀಚಿಂಗ್ ವಿಲ್ ಬಿ ಥ್ರೂ ಗೇಮ್ಸ್ ಆಬ್ವಿಯಸ್ಲಿ. ಅಂದರೆ ಅವರಿಗೆ ಫನ್ ಮೆಥಡ್. ಸ್ಕೂಲ್ ಅಂದರೆ ಪನಿಷ್ಮೆಂಟ್ ಅಲ್ಲ, ಸ್ಕೂಲ್ ಅಂದರೆ ಒಂದು ಫನ್ ಪ್ಲೇಸ್ ಅಂತ ಅದನ್ನು ಕನ್ವರ್ಟ್ ಮಾಡೋದು, ಒಂದು ಸಂತೋಷದ ಹ್ಯಾಪಿ ಸ್ಕೂಲನ್ನಾಗಿ ಶಾಲೆಯನ್ನು ಕನ್ವರ್ಟ್ ಮಾಡೋದು. ಮೊದಲು ಕ್ವಿಝಸ್, ನ್ಯೂಮರಲ್ಸ್, ಕಲರ್ಸ್, ಶೇಪ್ಸ್ ಇದನ್ನು ಕಲಿಸಿಕೊಂಡು ನಂತರ ಅವರಿಗೆ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗೋದು. ಈ ಮೊದಲ 5 ವರ್ಷಗಳು ಮಾನಸಿಕ ಮತ್ತು ಬೌದ್ಧಿಕ ಮತ್ತು ಅವರ ದೈಹಿಕ ಸಿದ್ಧತೆಯನ್ನು ಮಾಡುವುದು. ನೆಕ್ಸ್ಟ್ ಪ್ಲೀಸ್. 3rd to 5th ಸ್ಟ್ಯಾಂಡರ್ಡ್, ಇದು 2ನೇ ಹಂತ. ಇಲ್ಲಿ ನೋಡಿ, ಫೋಕಸ್ ವಿಲ್ ಬಿ ಆನ್ ಫೌಂಡೇಶನಲ್ ಲಿಟ್ರಸಿ. ಚೆನ್ನಾಗಿ ಓದೋದು, ಬರೆಯುವುದು, ಅಂದರೆ ಸರಿಯಾಗಿ ಅಂದರೆ ಏನು, ಕರೆಕ್ಟಾಗಿ ನೀಟಾಗಿ. ಇವತ್ತು ಹೆಚ್ಚು ಮಂದಿ ನಾವು ಶಿಕ್ಷಣದಲ್ಲಿದ್ದವರಿಗೆ ಗೊತ್ತಿದೆ, ಬಹಳಷ್ಟು ಜನರಿಗೆ ಒಂದು ಕಾಮ ಹಾಕೋದು ಗೊತ್ತಿರೋದಿಲ್ಲ, ಬಹಳ ಪ್ರಾಬ್ಲಮ್. ಮತ್ತು ಎಲ್ಲಿ ಕೋಲನ್ ಬರ್ತದೆ, ಎಲ್ಲಿ ಫುಲ್ ಪಾಯಿಂಟ್ ಬರ್ತದೆ, ಎಲ್ಲಿ ಕ್ಯಾಪಿಟಲೈಸ್ ಆಗ್ತದೆ, ಹೀಗೆ ಪ್ರೈಮರಿ ಒಂದು ಕಾನ್ಸೆಪ್ಟ್ಗಳು ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅವನ್ನು ಸ್ಟ್ರಾಂಗ್ ಮಾಡೋದು. ನೋಡಿ, ರೀಡಿಂಗ್, ಓದುವಿಕೆ, ನಾವು ಲೌಡ್ ರೀಡಿಂಗ್ ಕೂಡ ಹೇಳ್ತೇವೆ, ಅವಶ್ಯಕ, ಬಹಳ ಅವಶ್ಯಕ. ಅದು ದೊಡ್ಡದಾಗಿ ಓದು. ಹೀಗೆ ರೌಂಡ್ ರೀಡಿಂಗ್, ರೈಟಿಂಗ್, ಬರವಣಿಗೆ, ಸ್ಪೀಕಿಂಗ್ ಮತ್ತು ನ್ಯೂಮರಲ್ಸ್ ಮುಖ್ಯವಾಗಿ ಈ ಹಂತದಲ್ಲಿ ಕಲಿಸೋದು. ಇದು ಏನಂದರೆ ಭಾಷೆ ಬಹಳ ಸರಿಯಾಗಿ ಕೇಂದ್ರ ಸರ್ಕಾರ ಜಡ್ಜ್ಮೆಂಟ್ ತಗೊಂಡಿದೆ. ಏನಂದರೆ ಭಾಷೆಗಳನ್ನು ಕಲಿಸೋದು, ಮ್ಯಾಥ್ಸನ್ನು ಕಲಿಸೋದು, 2 ವಿಷಯಗಳು. ಇದರ ಮೇಲೆ ಒಂದು ಫೌಂಡೇಶನಲ್ ಲಿಟ್ರಸಿ. ಕಾರಣ ಅಂತಂದರೆ ಯಾವುದೇ ಕಾರಣದಿಂದ ಮಗು ಶಾಲೆ ಬಿಡಬಾರ್ದು, ಆದರೆ ಕನಿಷ್ಠ ಅಷ್ಟು ಗೊತ್ತಿರಬೇಕು ಅನ್ನೋದು. ನೆಕ್ಸ್ಟ್, ಲೈಟ್ ಟೆಕ್ಸ್ಟ್ ಬುಕ್ಸ್, ಬ್ಯಾಗ್ಲೆಸ್ ಡೇಸ್ ವಿಲ್ ಬಿ ಇಂಪ್ಲಿಮೆಂಟೆಡ್. ಅಂದರೆ ಶಾಲೆಗೆ ಬ್ಯಾಗ್ ತರದೇ ಇರುವಂಥ ದಿನಗಳು, ಬ್ಯಾಗ್ ಬೇಡದೇ ಇರುವಂಥ ದಿನಗಳನ್ನು ಹೆಚ್ಚು ಹೆಚ್ಚು ಸೃಷ್ಟಿ ಮಾಡ್ತೇವೆ. ಅದರ ಅರ್ಥ ಅಂದರೆ ಮಕ್ಕಳು ಪುಸ್ತಕದ ಹುಳುಗಳಾಗಬಾರದು, ಅವರಿಗೆ ಸ್ವಲ್ಪ ಸುತ್ತಮುತ್ತಲಿನ ಜ್ಞಾನ ಬರಬೇಕು, ಮತ್ತು ಹೆಚ್ಚಾಗಿ ಮಕ್ಕಳು ಮತ್ತು ಶಿಕ್ಷಕರ ನಡುವೆ ಹೆಚ್ಚಿನ ಸಂವಹನ ನಡೀಬೇಕು ಅನ್ನೋ ಕಾರಣಕ್ಕೆ ಬ್ಯಾಗ್ಲೆಸ್ ಡೇಸ್ ವಿಲ್ ಬಿ ಇಂಪ್ಲಿಮೆಂಟೆಡ್. ನಂತರ ಎಕ್ಸ್ಪೋಜರ್ ಟು ಟೆಕ್ನಾಲಜಿ. ನಾನು ಈಗಾಗಲೇ ಹೇಳಿದೆ, ಕೇಂದ್ರ ಸರ್ಕಾರ ಈ ಕಂಟೆಂಟನ್ನು ಡೆವಲಪ್ ಮಾಡ್ತದೆ. ಎಂಫೆಸಿಸ್ ಆನ್ ವ್ಯಾಲ್ಯೂ ಎಜುಕೇಷನ್. ಕರಿಕ್ಯುಲಮ್ ಆ್ಯಂಡ್ ಪಿಡಾಗಜಿ ವಿಲ್ ಬಿ ಲೋಕಲ್. ಇದು ಬಹಳ ಮಹತ್ವದ ವಿಷಯ. ಏನಂದರೆ ಆದಷ್ಟರ ಮಟ್ಟಿಗೆ ಕಂಟೆಂಟ್ ಮತ್ತು ಮೆಥಡ್ ವಿಲ್ ಬಿ ಲೋಕಲ್ ಮೆಥಡ್. ಇದು ಬಹಳ ವರ್ಷದಿಂದ ನಾವು ಕೇಳ್ತಾ ಇದ್ವಿ, ಇದನ್ನು ಮಾಡಬೇಕು ಅಂತ. ಯಾಕೆಂದರೆ ಇಲ್ಲ ಅಂದರೆ ಮಕ್ಕಳಿಗೆ ತೊಂದರೆ ಆಗ್ತದೆ.
ಈಗ ಸುಮಾರಾಗಿ ನಮ್ಮಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿರುವಂತಹ ಸಿಲೆಬಸ್, ಕಂಟೆಂಟ್ ಮತ್ತು ಮೆಥಡಾಲಜಿ ಬ್ಯಾಂಗ್ಳೂರು, ಮೈಸೂರು ಬೇಸಿದೆ. ಆ ಭಾಷೆಗಳು ಅದೇ ರೀತಿಯವು. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಮಕ್ಕಳಿಗೆ, ದಕ್ಷಿಣ ಕರ್ನಾಟಕದ ಮಕ್ಕಳಿಗೆ ಭಾಳ ತೊಂದರೆ ಆಗಿರ್ತದ್ದು. ಹಾಗಾಗಿ ಆ ಅದನ್ನು ಕೊನೆಗಾಣಿಸಲಿಕ್ಕೆ ಮುಖ್ಯವಾಗಿ ಪ್ರಾದೇಶಿಕವಾದಂತಹ ಭಾಷೆಯ ಕಂಟೆಂಟ್ ಮತ್ತು ಪ್ರಾದೇಶಿಕವಾದಂತಹ ಮೆಥಡಾಲಜಿ, ಇದ್ರ ಬಗ್ಗೆ ಆಮೇಲಾಗಿ ನಾನು ಮತ್ತೆ ಹೇಳ್ತೇನೆ. ನಂತರ ನೆಕ್ಸ್ಟ್ ಬಿಟ್ವೀನ್ 6 to 8 ಸ್ಟ್ಯಾಂಡರ್ಡ್, 6ರಿಂದ 8 ಸ್ಟ್ಯಾಂಡರ್ಡ್, ಮೀಡಿಯಮ್ ಆಫ್ ಲ್ಯಾಂಗ್ವೇಜ್ ಇಸ್ ದ ಚಾಯ್ಸ್ ಆಫ್ ಸ್ಟೂಡೆಂಟ್. ಅಂದರೆ ಇಲ್ಲಿ 5ನೇ ಸ್ಟ್ಯಾಂಡರ್ಡ್ ನಂತರ ಭಾಷೆಗಳು ಯಾವ ಭಾಷೆಯನ್ನು ಬೇಕಾದರೂ ವಿದ್ಯಾರ್ಥಿ ಮೀಡಿಯಮ್ ಆಗಿ ತೆಗೆದುಕೊಳ್ಬೋದು. ಯಾವ ಭಾಷೆಯನ್ನು ಬೇಕಾದರೂ ತೆಗೆದುಕೊಳ್ಬೋದು, ಎಷ್ಟು ಭಾಷೆಗಳನ್ನು ಬೇಕಾದರೂ ಕಲಿಬಹುದು, ಅದು ಅವರ ಸ್ವಾತಂತ್ರ್ಯ. ನಂತರ ಈಗ ಹೆಚ್ಚು ಹೆಚ್ಚು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಗಳು ಬರ್ತಾ ಹೋಗ್ತವೆ. ಹೆಚ್ಚು ಹೆಚ್ಚು ಕಠಿಣವಾದ, ಹೆಚ್ಚು ಹೆಚ್ಚು ಬುದ್ಧಿವಂತಿಕೆಯನ್ನು ಬಯಸುವಂತಹ, ಹೆಚ್ಚು ಹೆಚ್ಚು ಎನಲಿಟಿಕಲ್ ಪವರನ್ನು ಬಯಸುವಂತಹ ಅವಶ್ಯಕತೆ ಇರುವಂತಹ ಕಂಟೆಂಟ್ಗಳು ಈಗ ಬರ್ತವೆ. ಮತ್ತು ಇನ್ನೂ ಒಂದು ಮಹತ್ವದ ವಿಷಯ ಇಲ್ಲಿ ಅಂದರೆ ಲೋಕಲ್ ಸ್ಕಿಲ್ ಡೆವಲಪ್ಮೆಂಟ್ ಆರಂಭ ಆಗ್ತದೆ. ಪ್ರಾದೇಶಿಕ ಕೌಶಲ್ಯಗಳ ಅಭಿವೃದ್ಧಿ ಬಹಳ ಸರಿಯಾಗಿ, ಯಾಕೆಂದರೆ ಇದು ಕರೆಕ್ಟೇ 5th, 6th to 8th ಸ್ಟ್ಯಾಂಡರ್ಡ್ ಬಹಳ ಕರೆಕ್ಟೇ. ಏನಂದರೆ ನಮ್ಮ ಪ್ರಾದೇಶಿಕವಾದಂತಹ ಯಾವುದೇ ಕೌಶಲ್ಯ ಇರಬಹುದು. ಈಗ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಕೌಶಲ್ಯಗಳು ಬೇಕಾದಷ್ಟು ಕೌಶಲ್ಯಗಳಿವೆ. ಆ ಕೌಶಲ್ಯಗಳಿರ್ಬೋದು, ಅಥವಾ ನಮ್ಮಲ್ಲಿ ಇಲ್ಲಿ ಪ್ರಾದೇಶಿಕವಾದಂತಹ ಗಿಡ ಮರಗಳ ಬಗ್ಗೆ ಜ್ಞಾನ, ಅದರ ಕೌಶಲ್ಯಗಳಿರ್ಬೋದು, ನಮ್ಮ ಭತ್ತದ ವೆರೈಟಿಗಳು, ಹೀಗೆ 108 ನಾವು ಯೋಚಿಸಿದಷ್ಟಿದೆ. ಅಂತಹ ಕೌಶಲ್ಯಗಳು ಅರ್ಥ ಅಂದ್ರೇನು, ಮಕ್ಕಳಿಗೆ ನಮ್ಮ ಈ ಹೊರಗಿನ ಬದುಕು ಗೊತ್ತಿರಬೇಕು, ಇಲ್ಲಿ ಜಗತ್ತು ಗೊತ್ತಿರಬೇಕು. ಅಂದರೆ ವ್ಯಾವಹಾರಿಕವಾಗಿ ಅವರು ಗಟ್ಟಿಯಾಗಿರಬೇಕು. ಬರೀ ಪುಸ್ತಕದ ಬದನೆಕಾಯಿ ಆಗಬಾರ್ದು. ಮತ್ತು ಎಲ್ಲರೂ ಕೊನೆಗೆ ಪುಸ್ತಕ ಓದಿಕೊಂಡು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಗಳು ಅಥವಾ ಡಾಕ್ಟರ್ಗಳಾಗಿ ಎಂಡಪ್ಪ ಆಗಬಾರ್ದು. ಮತ್ತು ಹೆಚ್ಚು ಹೆಚ್ಚು ಹಳ್ಳಿಯ ಕಡೆ ವಿದ್ಯಾರ್ಥಿಗಳು ಮುಖ ಮಾಡಬೇಕು. ಅದು ಸಾಧ್ಯ ಆಗೋದು ಇದರಿಂದ. ಹಾಗಾಗಿ ಬಹಳ ಅಗತ್ಯವಾದಂತಹ ರೆಕಮೆಂಡೇಶನ್. ಫಾರಿನ್ ಲ್ಯಾಂಗ್ವೇಜ್ ಶಲ್ ಬಿ ಇಂಟ್ರೊಡ್ಯೂಸ್ಡ್, ಬಹಳ ಮಹತ್ವದ ಬೆಳವಣಿಗೆ. 5ರಿಂದ 8 ತನಕ ಸಾಧ್ಯ ಆದಲ್ಲಿ ಜರ್ಮನ್ನು, ಫ್ರೆಂಚು, ಫಾರಿನ್ ಲ್ಯಾಂಗ್ವೇಜ್, ಒಂದು ಫಾರಿನ್ ಲ್ಯಾಂಗ್ವೇಜನ್ನು ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಶಲ್ ಬಿ ಇಂಪ್ಲಿಮೆಂಟೆಡ್. ಇವು ಬಹಳ ಒಂದು ಸಂಸ್ಥೆ ಆಗ್ತದೆ. ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಒಂದು ದೊಡ್ಡ ಸಂಸ್ಥೆ ಆಗ್ತದೆ. ನಂತರ ನ್ಯಾಷನಲ್ ಅಸೆಸ್ಮೆಂಟ್ ಸೆಂಟರ್, ಹೀಗೆ 2 ಸಂಸ್ಥೆಗಳನ್ನು ಅದು ಉಂಟಾಗ್ತದೆ. ಒಂದು ಸಿಲೆಬಸ್ ಮಾಡಲಿಕ್ಕೆ ಒಂದು ದೊಡ್ಡ ನ್ಯಾಷನಲ್ ಸೆಂಟರ್, ಇನ್ನೊಂದು ಟೆಸ್ಟಿಂಗಿಗೆ ಒಂದು ನ್ಯಾಷನಲ್ ಸೆಂಟರ್. ಯಾಕೆಂದರೆ ಹೊಸ ರೀತಿಯ ಕಂಟೆಂಟಿಗೆ ಹೊಸ ರೀತಿಯ ಟೆಸ್ಟಿಂಗ್ ಬೇಕು. ಅದಕ್ಕೆ 2 ಜೊತೆ ಹೋಗಲಿಕ್ಕೆ ಹಾಗೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 9ರಿಂದ 12 ಬೋರ್ಡ್ ಎಕ್ಸಾಮ್ಗಳು ಕಂಟಿನ್ಯೂ ಆಗ್ತವೆ. 10 ಮತ್ತು 12 ಎಕ್ಸಾಮ್ಗಳು ಕಂಟಿನ್ಯೂ ಆಗ್ತವೆ. ಆದರೆ ಇಲ್ಲಿ ಬಂದಿರುವ ಚೇಂಜ್ಗಳು, ಸಬ್ಜೆಕ್ಟ್ ವಿಲ್ ಬಿ ಟಾಟ್ ಇನ್ ಡೆಪ್ತ್. ಹೆಚ್ಚು ಹೆಚ್ಚು ಫೋಕಸ್ಡ್ ಆಗಿ ಸಬ್ಜೆಕ್ಟ್ಗಳು ಕಲಿಸಲ್ಪಡ್ತವೆ, ವಿಷಯಗಳು ಕಲಿಸಲ್ಪಡ್ತವೆ. ಇಂಡಿಯನ್ ಲ್ಯಾಂಗ್ವೇಜ್ ವಿಲ್ ಬಿ, ಅಂದರೆ ಬೇರೆ ಭಾಷೆಗಳು. ಈ ನಮ್ಮ ಫಾರ್ ಎಕ್ಸಾಂಪಲ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಒಂದು ಅಸ್ಸಾಮೀಸ್ ಭಾಷೆ, ಅಥವಾ ಬೇರೆ ಯಾವುದೋ ಒಂದು ಉತ್ತರ ಪ್ರದೇಶದ ಯಾವುದೋ ಒಂದು, ಉದಾಹರಣೆಗೆ ಗುಜರಾತಿ, ಹೀಗೆ ಬೇರೆ ಭಾಷೆಗಳನ್ನು ಕಲಿಯುವಂಥ ಅವಕಾಶವನ್ನು, ಭಾರತದ ಬೇರೆ ಭಾಷೆಗಳನ್ನು ಕಲಿಯುವಂಥ, ಅದಕ್ಕಾಗಿ ದೇಶದಲ್ಲಿ ಅವರಿಗೆ ಸ್ಕಾಲರ್ಶಿಪ್ಗಳು ಮತ್ತು ಅವರಿಗೆ ಟ್ರಾವೆಲ್ ಎಕ್ಸ್ಚೇಂಜ್ಗಳು ಇಂಥ ಪ್ರೋಗ್ರಾಮನ್ನು ಆರಂಭಿಸೋದನ್ನು ಅದು ರೆಕಮೆಂಡೇಶನ್ ಹೇಳಿದೆ. ನಂತರ ಈ ಬೋರ್ಡ್ ಎಕ್ಸಾಮ್ಗಳನ್ನು ದೇವರಿಗೆ ರೀಸ್ಟ್ರಕ್ಚರ್, ಅದನ್ನು ಪುನಃ ಸ್ಟ್ರಕ್ಚರ್ ಮಾಡ್ತೇವೆ ಅಂತ ಹೇಳಿ. ಹೇಗೆ ಅಂತ ಅದನ್ನು ಹೇಳಿಲ್ಲ. ರೀಸ್ಟ್ರಕ್ಚರ್, SSLC ಮತ್ತು PUC ಬೋರ್ಡ್ಗಳೇನಿವೆ ಈಗ ಅವನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡ್ತೇವೆ ಮತ್ತು ಪರೀಕ್ಷಾ ಪದ್ಧತಿಯನ್ನು ಬದಲಾವಣೆ. ನಂತರ ಬೆಸ್ಟ್ ಆಫ್ 2 ಸ್ಕೋರ್ಸ್ ವಿಲ್ ಬಿ ಟೇಕನ್. ಅಂದರೆ ಒಂದು ಪರೀಕ್ಷೆಯನ್ನು ಕೇಂದ್ರವಾಗಿ ಇಟ್ಟುಕೊಳ್ಳದೆ ಅವರಿಗೆ 3 ಪರೀಕ್ಷೆಗಳನ್ನು ನಡೆಸಲಾಗ್ತದೆ. ಆ 3 ಪರೀಕ್ಷೆಗಳಲ್ಲಿ 2 ಉತ್ತಮ ಅಂಕಗಳನ್ನು ತೆಗೆದುಕೊಳ್ಳಿ. ಹೀಗೆ ಸ್ಟೂಡೆಂಟ್ ಫ್ರೆಂಡ್ಲಿ ರೆಕಮೆಂಡೇಶನ್ ಇದು. ಹೀಗೆ NCC ವಿಲ್ ಬಿ ಸ್ಟಾರ್ಟೆಡ್, ಬಹಳ ಮಹತ್ವದ ರೆಕಮೆಂಡೇಶನ್. ಎಲ್ಲ ಶಾಲೆಗಳಲ್ಲಿ NCCಯನ್ನು ಆರಂಭ ಮಾಡುವುದನ್ನು ಪ್ರೋತ್ಸಾಹಿಸಿ. ನೆಕ್ಸ್ಟ್, ಈಗ ಮಹತ್ವದ ಪ್ರಶ್ನೆ ಅಂದರೆ
ನನಗೆ ಮಹತ್ವವಾಗಿ ಇವತ್ತಿನ ಸಭೆಯಲ್ಲಿ ಚರ್ಚಿಸಬೇಕಾದ ವಿಷಯ ಇದು ಏನಂದರೆ, ಇವೆಲ್ಲ ನಮಗೆ ಗೊತ್ತಿದೆ ನಿಜ, ಇದು ರೆಕಮೆಂಡೇಶನ್. ಆದರೆ ಈ ರೆಕಮೆಂಡೇಶನ್ಗಳ ಒಟ್ಟಾರೆ ಅರ್ಥ ಏನಾಗ್ತದೆ ಮತ್ತು ನಾವು ಮ್ಯಾನೇಜ್ಮೆಂಟ್ಗಳು ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗ್ತದೆ, ಯಾವ ರೀತಿಯ ಸವಾಲುಗಳನ್ನು ಎದುರಿಸಬೇಕಾಗ್ತದೆ, ಅದು ನಮಗಿರುವಂಥ ದೊಡ್ಡ ಸವಾಲಿನ ವಿಷಯ. ನೋಡಿ, ಒಂದೇದು ಅಂದರೆ ಎಜುಕೇಷನ್ ಇಸ್ ಗೋಯಿಂಗ್ ಟು ಬಿ ಮೋರ್ ಪ್ರೊಫೆಷನಲ್, ಬಹಳ ಟೆಕ್ನಿಕಲ್ ಪ್ರೊಫೆಷನಲ್ ಆಗ್ತದೆ. ಅಂದರೆ ಒಂದು ಸ್ಕೂಲು ನಡೆಸುವ ವಿಧಾನ ಸಂಪೂರ್ಣವಾಗಿ ಬದಲಾಗಿರ್ತದೆ. ಯಾಕೆಂದರೆ ಯಾವ ರೀತಿಯ ಶಿಕ್ಷಕರು ಕಲಿಸಬೇಕು, ಯಾವ ರೀತಿಯ ಚಟುವಟಿಕೆಗಳನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಬೇಕು, ಯಾವ ರೀತಿಯ ಆಗಿ ಮಕ್ಕಳಿಗೆ ನ್ಯೂಟ್ರಿಷನ್ಗಳು ಮತ್ತು ಬೇರೆ ರೀತಿಯ ಅವರಿಗೆ ಫಿಸಿಕಲ್ ಡೆವಲಪ್ಮೆಂಟಿಗೆ ಕೊಡಬೇಕು, ಹೀಗೆ ಇದೆಲ್ಲದನ್ನು ಇನ್ಡೆಪ್ತ್ ಆಗಿ ನಾವು ಇವತ್ತು ಕೂತ್ಕೊಂಡು ಯೋಚನೆ ಮಾಡಬೇಕು ಪ್ರತಿಯೊಂದು ಶಾಲೆ. ಮತ್ತು ಅದರ ಪ್ರಾದೇಶಿಕ ಮಟ್ಟದಲ್ಲಿ ಕೂಡ ಅದಕ್ಕೆ ಅನುಕೂಲವಾಗುವ ಹಾಗೆ ಹೇಗೆ ಇದು ವರ್ಕೌಟ್ ಆಗ್ತದೆ ಗ್ರೌಂಡ್ ಲೆವೆಲಲ್ಲಿ ಅಂತ ನಾವು ಬಹಳ ಆಳವಾಗಿ ಚಿಂತನೆ ಮಾಡಬೇಕಾಗ್ತದೆ. ಒಂದೇ ಮಾತನ್ನು ನಾನು ಹೇಳಲಿಕ್ಕೆ ಬಯಸೋದು ಅಂದರೆ, ಶಿಕ್ಷಣ ಹಿಂದಿನ ಹಾಗೆ ಅಡ್ಮಿಷನ್ ನಂತರ ಪರೀಕ್ಷೆ ಅವು ಎರಡು ಮುಖ್ಯ ವಿಷಯಗಳಿದ್ದು, ಆದರೆ ಅವು ಎರಡು ಮುಖ್ಯ ವಿಷಯಗಳಾಗಿರೋದಿಲ್ಲ. ಇನ್ನು ಮುಂದೆ ದಿನನಿತ್ಯ ಒಂದು ಹೊಸ ಇಶ್ಯೂಗಳು ಬರ್ತವೆ ಮತ್ತು ಅದನ್ನು ಹೇಗೆ ಮಾಡೋದು ಅನ್ನೋ ದಾರಿಯನ್ನು ನಾವು ಕಂಡುಕೊಳ್ಬೇಕಾಗ್ತದೆ. ಎಜುಕೇಷನ್ ಈಸ್ ಗೋಯಿಂಗ್ ಟು ಬಿ ಮೋರ್ ಟೆಕ್ನಿಕಲ್ ಮತ್ತು ಪ್ರೊಫೆಷನಲ್ ಅಂತ ಒಂದನೇ ವಿಷಯ. ಎರಡನೇ ವಿಷಯ, ಪ್ರೈವೇಟ್ ಮ್ಯಾನೇಜ್ಮೆಂಟ್ಸ್ ಆರ್ ಬೆಟರ್ ಇಕ್ವಿಪ್ಡ್, ಅದರಲ್ಲಿ ಸಂಶಯ ಇಲ್ಲ. ನಮ್ಮ ಮ್ಯಾನೇಜ್ಮೆಂಟ್ಗಳು ಬೆಟರ್ ಇಕ್ವಿಪ್ಡ್ ಇದೆ ಗೌರ್ಮೆಂಟ್ ಕಂಪೇರ್ಡ್ ಟು ಗೌರ್ಮೆಂಟ್ ಎಜುಕೇಷನ್ ಸಿಸ್ಟಮ್. ಅಫ್ಕೋರ್ಸ್ ನಮಗೆಲ್ಲ ಕಾರಣನೂ ಗೊತ್ತಿದೆ, ಗೌರ್ಮೆಂಟ್ ಅಂದರೆ ಭಾಳ ದೊಡ್ಡ ಸಿಸ್ಟಮ್, ನಾವು ಅದನ್ನೇನು ದೂರುವ ಹಾಗೆ ಭಾಳ ದೊಡ್ಡ ಸಿಸ್ಟಮ್ ಮತ್ತು ಅದರ ಉದ್ದೇಶಗಳು ಬೇರೆ. ನಂತರ ಫೋಕಸ್ ಈಸ್ ಮೋರ್ ಆನ್ ಅಕಾಡೆಮಿಕ್ಸ್. ಅಂದರೆ ಆ್ಯಕ್ಚುಲಿ ನಾವು ಏನು ಹೇಳ್ತೇವೆ ಇದನ್ನು, ಈ ಮೈಕ್ರೋ ಟೀಚಿಂಗ್, ಕ್ಲಾಸ್ ರೂಮ್ಗಳಲ್ಲಿ ಮೈಕ್ರೋ ಟೀಚಿಂಗ್, ನಂತರ ಫೋಕಸ್ಡ್ ಟೀಚಿಂಗ್, ಗ್ರೂಪ್ ಟೀಚಿಂಗ್, ಹೀಗೆ ನಾವು ಹೇಳ್ತೇವೆ. ಹಾಗೆ ಈ ಕಲಿಸುವಿಕೆ ನಿಜವಾದ ಸವಾಲಾಗ್ತದೆ. ನಾವು ಹೇಳ್ತಾ ಇರ್ತೇವೆ, ನಾವು ಕಲಿಸ್ತೇವೆ, ಆದರೆ ಮಕ್ಕಳು ನಿಜವಾಗಿ ಹೇಗೆ ಕಲಿತಾರೆ ಅನ್ನೋದೊಂದು, ಅವರು ಏನನ್ನ ನಮ್ಮಿಂದ ನೋಡಿ ಕಲಿತಾರೆ ಅಥವಾ ಕಲಿಬೇಕಿದ್ರೆ ಅವರ ಸೈಕಲಾಜಿಕಲ್ ಪ್ರೊಸೆಸ್ ಏನಿರ್ತದೆ, ಇವೆಲ್ಲ ಬಹಳಷ್ಟು ಪ್ರಶ್ನೆಗಳಿವೆ ಇಲ್ಲಿ. ಹಾಗಾಗಿ ನಾವು ಇದನ್ನೆಲ್ಲ ಆಲೋಚನೆ ಮಾಡಬೇಕಾಗುತ್ತೆ. ಅಂದರೆ ಈ ಶೈಕ್ಷಣಿಕ ನಿರ್ವಹಣೆ ಏನಿದೆಯಲ್ಲ, ಎಜುಕೇಷನಲ್ ಮ್ಯಾನೇಜ್ಮೆಂಟ್, ಇದು ಬಹಳ ಸಂಕೀರ್ಣವಾದಂಥ, ಬಹಳ ಟೆಕ್ನಿಕಲ್ ಆದಂಥ ವಿಷಯ, ಸಂಪೂರ್ಣ ಬಹಳ ಸಂಕೀರ್ಣವಾದಂಥ ವಿಷಯ. ನಂತರ ನೆಕ್ಸ್ಟ್ ಅಂದರೆ, ಸ್ಕೂಲ್ ವಿಲ್ ನಾಟ್ ಬಿ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್. ಅಂದರೆ ಮೊದಲ ಶಾಲೆಗೆ ಮಕ್ಕಳನ್ನು ಸೇರಿಸ್ಬಿಟ್ಟಿದ್ರೆ ತಂದೆ ತಾಯಿಯ ಜವಾಬ್ದಾರಿ ಮುಗಿದಿತ್ತು. ಸ್ಕೂಲ್ ಬೇರೆ, ಅವರ ಮನೆ ಬೇರೆ, ಸಮಾಜ ಬೇರೆ, ಬೇರೆ ಬೇರೆ ಆಗಿತ್ತು. ಆದರೆ ಈಗ ಬೇರೆ ಬೇರೆ ಆಗಿರುವುದಿಲ್ಲ. ಯಾಕೆಂದರೆ ಸ್ಕೂಲು, ಮನೆ ಮತ್ತು ಸಮಾಜ ಬಹಳ ಕ್ಲೋಸ್ ಆಗಿ ವರ್ಕ್ ಮಾಡಬೇಕಾಗ್ತದೆ. ಯಾಕೆಂತಂದರೆ ಅವರಿಗೆ ನಾನು ಈಗ ಕ್ಲಿನಿಕಲ್ ಮೆಥಡ್ ಹೇಳಿದ್ನಲ್ಲ, ಏನಂದರೆ ಅವರು ಒಂದು ಮೆಡಿಕಲ್ ರಿಪೋರ್ಟ್ ಇಟ್ಕೊಂಡು ಕೇಸ್ ಪೇಪರ್, ಪ್ರತಿಯೊಂದು ಪೇಷಂಟಿಗೆ ಕೇಸ್ ಪೇಪರ್ ಇರುವ ಹಾಗೆ ವಿದ್ಯಾರ್ಥಿಗಳನ್ನು ನೋಡಬೇಕಾಗುವಂಥ ಪರಿಸ್ಥಿತಿ ಬರ್ಬೋದು. ಆಗ ಅವರು ಮನೆಗೆ ಅದನ್ನು ಕಮ್ಯುನಿಕೇಟ್ ಮಾಡಬೇಕು, ಅವ್ರದ್ದು ಒಪಿನಿಯನ್ ಕೇಳಬೇಕು. ಬಹಳ ಸಂಕೀರ್ಣವಾಗಿ ಇವು ಮೂರು ಒಂದು ಕಡೆ ಬರ್ತವೆ. ಮತ್ತು ನಮಗೆ ಕೆಲವು ಲೋಕಲ್ ಸ್ಕಿಲ್ಸನ್ನು ಕಲಿಸಲಿಕ್ಕೆ ನಾವು ಯಾರನ್ನು ತಗೊಳ್ಬೇಕು? ಲೋಕಲಿ ಸ್ಕಿಲ್ ಜನರನ್ನೇ ತಗೊಳ್ಬೇಕು. ಅವರನ್ನು ಹುಡುಕಬೇಕು, ಅವರನ್ನು ಶಾಲೆಗೆ ಕರ್ಕೊಂಡು ಬರಬೇಕು, ನಾವು ಅವರಿಗೆ ಒಂದು ಸಮಯ ಕೊಡಬೇಕು, ಅದಕ್ಕೆ ಎಲ್ಲ ಒಂದು ಮೆಥಡಾಲಜಿಯನ್ನು ನಾವು ಡಿವೈಸ್ ಮಾಡಬೇಕು. ಇದು ಕೂಡ ನಾವು ಬಹಳ ಕೂತ್ಕೊಂಡು ಚರ್ಚೆ ಮಾಡುವಂಥ ವಿಷಯ. ಆದರೆ ಮಹತ್ವದ ವಿಷಯ ಅಂದರೆ ಇಲ್ಲಿ ಶಾಲೆ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ ಆಗಿರೋದಿಲ್ಲ. ಅದನ್ನು ಶಾಲೆಗೆ ಮಕ್ಕಳನ್ನು ಕಳಿಸ್ಬಿಟ್ರೆ ಅವ್ರು ಬರ್ತಾರೆ, ಹಾಗಿರೋದಿಲ್ಲ. ಅಥವಾ ಶಾಲೆನೂ ಒಮ್ಮೆ ಮಕ್ಕಳನ್ನು ತಗೊಂಡ್ರೆ ಆಯಿತು, ಮುಗಿತು, ಪಾಸ್ ಮಾಡಿ ಕಳಿಸ್ತೇವೆ ಅನ್ನೋದು ಇರೋದಿಲ್ಲ. ಅದರ ಬದಲು ಅವು ಜೊತೆಯಾಗಿ ವರ್ಕ್ ಮಾಡಬೇಕಾಗ್ತದೆ. ಸ್ಕೂಲು, ಹೋಮ್ ಮತ್ತು ಸೊಸೈಟಿ. ನೆಕ್ಸ್ಟ್, ಸ್ಕೂಲ್ಸ್ ದಟ್ ವಿಲ್ ನಾಟ್ ಎಕ್ಸೆಪ್ಟ್ ದ ಚಾಲೆಂಜಿಂಗ್ ಟೈಮ್ಸ್. ಅಂದರೆ ಈ ಫಿನೆಸ್ ಗ್ರ್ಯಾಜುವಲಿ ಆ ಕಾಂಪಿಟಿಷನ್ ಎಲಿಮೆಂಟ್ ಬರ್ತಾ ಹೋಗ್ತದೆ.
ಮತ್ತು ಎದ್ದು ಕಾಣ್ತಾ ಹೋಗ್ತದೆ ಕಾಂಪಿಟೇಟಿವ್ ಎಲಿಮೆಂಟ್. ಈ ಸ್ಕೂಲ್ನವ್ರು ಅದನ್ನು ಮಾಡ್ತಾ ಇದ್ದಾರೆ, ಈ ಸ್ಕೂಲ್ನವ್ರು ಮಾಡ್ತಾ ಇಲ್ಲ. ಹಾಗಾದ ಕೂಡಲೇ ಇಮಿಡಿಯೇಟ್ಲಿ ಆ ಸ್ಕೂಲಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗ್ತವೆ. ಗ್ರ್ಯಾಜುವಲಿ ಯಾವ ಸ್ಕೂಲ್ಗಳು ಈಗ ಆಲ್ರೆಡಿ ಕಾಲೇಜ್ನಲ್ಲಿ ಆರಂಭ ಆಗಿದೆ, ಅಂದರೆ ಕಾಲೇಜುಗಳು ಯಾವ ಕಾಲೇಜುಗಳು ಚೆನ್ನಾಗಿ ಮಾಡ್ತಾ ಇಲ್ವೋ ಅವೆಲ್ಲ ಕ್ಲೋಸ್ ಆಗ್ತವೆ. ಅಂದರೆ ಮಾರಾಟಕ್ಕಿವೆ, ಇವತ್ತು ಕಾಲೇಜುಗಳು ಮಾರಾಟಕ್ಕಿವೆ. ಯಾಕೆಂದರೆ ಅವಕ್ಕೆ ವಿದ್ಯಾರ್ಥಿಗಳು ಹೋಗೋದಿಲ್ಲ, ಬೇರೆ ಕಾಲೇಜುಗಳಿಗೆ ಹೋಗಲಿಕ್ಕೆ ಬಯಸ್ತಾರೆ. ಹಾಗಿರೋದ್ರಿಂದ ಕಾಲೇಜನ್ನು ಕ್ಲೋಸ್ ಮಾಡಲೇಬೇಕು. ಹಾಗಾಗಿ ಇಲ್ಲೂ ಕೂಡ ಇದನ್ನು ನಾವು ತೆಗೆದುಕೊಳ್ಳೋದು ಒಂದು ಅಗತ್ಯ. ನೆಕ್ಸ್ಟ್ ಪಾಯಿಂಟ್, ಮ್ಯಾನೇಜ್ಮೆಂಟ್ಸ್ ವಿಲ್ ನೀಡ್ ಟು ಫೈಂಡ್, ಅಂದರೆ ಮಲ್ಟಿ ಸ್ಕಿಲ್ಡ್ ಮಲ್ಟಿ ಟಾಸ್ಕರ್ ಟೀಚರ್ಸ್. ಅಂದರೆ ಈಗ ಒಂದು ಟೀಚರ್ ಕನ್ನಡ ಟೀಚರ್, ಇಂಗ್ಲೀಷ್ ಟೀಚರ್, ಮ್ಯಾಥ್ಸ್ ಟೀಚರ್ ಬದಲು ಕನ್ನಡ ಟೀಚರ್ ವಿತ್ ಲೋಕಲ್ ಸ್ಕಿಲ್ ಟೀಚರ್, ಇಂಗ್ಲೀಷ್ ಟೀಚರ್ ವಿತ್ ಎ ಫಾರಿನ್ ಲ್ಯಾಂಗ್ವೇಜ್ ನಾಲೆಜ್ ಟೀಚರ್, ಹೀಗೆ ಮಲ್ಟಿ ಸ್ಕಿಲ್ಡ್ ಇರೋರು. ಈ ಒಂದೊಂದು ಸ್ಕಿಲ್ನವರನ್ನು ಇಟ್ಕೊಂಡು ಮುಂದೆ ಸ್ಕೂಲ್ ನಡೆಸೋದು ಕಷ್ಟ. ಯಾಕೆಂದರೆ ಬಹಳಷ್ಟು ಜನ ಟೀಚರ್ಸನ್ನು ಇಟ್ಕೊಂಡು ಬಹಳ ಪ್ರಾಬ್ಲಮ್ ಆಗ್ತದೆ, ಮ್ಯಾನೇಜ್ಮೆಂಟ್ಗಳಿಗೆ ಬಹಳ ದೊಡ್ಡ ಸವಾಲಿನ ವಿಷಯಗಳು. ಹಾಗಾಗಿ ಮಲ್ಟಿ ಸ್ಕಿಲ್ಡ್ ಟೀಚರ್ಸ್ಗಳಿಂದ ಆರಂಭ ಆಗ್ತದೆ. ಇದನ್ನು ನಾವು ಶಿಕ್ಷಕರು ಗಮನಿಸಬೇಕು. ಏನಂದರೆ ಬರೇ ನಮ್ಮ ಬಿ ಎಡ್ ಅಥವಾ ಒಂದು ಡಿಗ್ರಿ ನಾವು ಏನು ಜಾಯಿನ್ ಆಗ್ತೇವೆ, ಆ ಡಿಗ್ರಿಯಲ್ಲಿ ಸಂಪೂರ್ಣವಾದ ಸರ್ವಿಸನ್ನು ಮುಗಿಸಲಿಕ್ಕೆ ಆಗೋದಿಲ್ಲ. ಇದು ಶಿಕ್ಷಕರ ಮುಂದಿರುವ ಸವಾಲುಗಳು. ಯಾಕೆಂದರೆ ಎಲ್ಲ ಮಲ್ಟಿ ಸ್ಕಿಲ್ಲಿಂಗ್ ಆಗ್ತವೆ. ಇದು ಬಹಳ ದೊಡ್ಡ ಫಾಲೋಅಪ್. ಗ್ರ್ಯಾಜುವಲಿ ಸ್ಕೂಲ್ಸ್ ಮೇ ಮರ್ಜ್, ಸ್ಕೂಲ್ಸ್ಗಳ ನಡುವೆ ಕೊಲ್ಯಾಬ್ರೇಷನ್ ಬೇಕಾಗ್ತದೆ. ಸ್ಕೂಲ್ಸ್ಗಳು ಮರ್ಜ್ ಆಗ್ತಾ ಹೋಗಿ ಒಂದು ದೊಡ್ಡ ಚೈನ್ ಕ್ರಿಯೇಟ್ ಆಗ್ಬೋದು, ಚೈನ್ ಆಫ್ ಸ್ಕೂಲ್ಸ್ ಕ್ರಿಯೇಟ್ ಆಗ್ಬೋದು. ಅದು ಸಾಧ್ಯತೆ ಇದೆ. ಹೀಗೆ ನನಗೆ ಅನಿಸಿದ್ದು ಈ ಸಾಧ್ಯತೆಗಳು, ಮ್ಯಾನೇಜ್ಮೆಂಟ್ ಬಂದಿರುವ ಸವಾಲುಗಳಿಗೂ ಮತ್ತು ಸಾಧ್ಯತೆಗಳಿಗೂ. ಇದರ ಜೊತೆ ಯಾರಾದರೂ ತಾವು ತಮ್ಮ ಅಭಿಪ್ರಾಯ ಅಂದರೆ ಒಂದು 5 ನಿಮಿಷದಲ್ಲಿ ನಾನು ದಯವಿಟ್ಟು ತಮ್ಮ ಅಭಿಪ್ರಾಯವನ್ನು ನಾನು ಅಪೇಕ್ಷಿಸ್ತೇನೆ. ಇದರ ಜೊತೆಯಾಗಿ ನಾವು ಏನಾದರೂ ಸೇರಿಸ್ಕೊಳ್ಳೋದಿದ್ರೆ, ಆದರೆ ನಾವು ಮೊಟ್ಟ ಮೊದಲನೇದಾಗಿ ಮಾಡಬೇಕಾದ ವಿಷಯ ಅಂದರೆ ಪ್ರತಿ ಸ್ಕೂಲುಗಳು ಟೀಚರ್ಗಳು ಕೂತ್ಕೊಂಡು ಇವನ್ನು ವರ್ಕೌಟ್ ಮಾಡಬೇಕಾಗ್ತದೆ. ವರ್ಕೌಟ್ ಮಾಡಬೇಕಾಗ್ತದೆ ಅಂದರೆ ಎಲ್ಲಿ ಸ್ಕಿಲ್ ಡೆವಲಪ್ಮೆಂಟಿಗೆ ಕೊಡೋದು, ಯಾವ ವಿಷಯವನ್ನು ಈಗ ಬಾಲವಾಟಿಕ 1ನೇ ವರ್ಷದಲ್ಲಿ ಕೊಡೋದು, ಅವರಿಗೆ ಗೇಮ್ ಅಂದರೆ ಏನು ಗೇಮ್ ಕೊಡೋದು, ಯಾವ ರೀತಿಯಿಂದ ಅವ್ರನ್ನ ಅಟ್ರಾಕ್ಟ್ ಮಾಡೋದು. ಕೆಲವರು 3 ವರ್ಷದ ಮಕ್ಕಳು, ನಂತರ 4ನೇ ವರ್ಷದಲ್ಲಿ ಏನು ಕೊಡೋದು, ಹೀಗೆ ಬಹಳ ಸೈಂಟಿಫಿಕಲಿ ಬಹಳ ಎಚ್ಚರದಿಂದ ಮಾಡುವಂಥ ಕೆಲಸ ಇದೆ. ಬಹಳ ಎಚ್ಚರದಿಂದ ಮಾಡುವಂಥ ಕೆಲಸ, ಬಹಳ ಟೆಕ್ನಿಕಲ್, ವೆರಿ ವೆರಿ ಟೆಕ್ನಿಕಲ್. ಟೆಕ್ಸ್ಟ್ ಬುಕ್ ಇರ್ತವೆ ಅಂದರೆ ಮೊದಲನ 5 ವರ್ಷದಲ್ಲೂ ಟೆಕ್ಸ್ಟ್ ಬುಕ್, 2 ಫಸ್ಟ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಟೆಕ್ಸ್ಟ್ ಬುಕ್ ಇರ್ತವೆ. ನಂತರ 3, 5, 6, 7, 8ರಲ್ಲಿ ಟೆಕ್ಸ್ಟ್ ಬುಕ್ ಇರ್ತವೆ. ನಂತರ ಟೆಕ್ಸ್ಟ್ ಬುಕ್ ಇರ್ತವೆ. ಆದರೆ ಟೆಕ್ಸ್ಟ್ ಬುಕ್ನ ಮಹತ್ವವನ್ನು ಕಡಿಮೆ ಮಾಡಿ ಇಂಟೆನ್ಸಿವ್ ಅವರಿಗೆ ಹೇಳಿಕೊಡೋದು, ಟೆಕ್ಸ್ಟ್ ಬುಕ್ ಇಲ್ಲದೆ ಸಾಧ್ಯ ಇರುವಷ್ಟು, ಅಂದರೆ ಎಕ್ಸ್ಪೀರಿಯನ್ಷಿಯಲ್, ಅನುಭವದ ಮೂಲಕ ಹೇಳುವಂಥ ಸಾಧ್ಯತೆಯನ್ನು ಕಂಡಿದೆ. ಅನುಭವ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಕೇಳಿ ಕಲಿಯುವುದಕ್ಕಿಂತ ನೋಡಿ ಮಾಡಿ ಕಲಿಯುವಂಥ ವ್ಯವಸ್ಥೆಗೆ ಹೆಚ್ಚಿನ ಒತ್ತು ಕೊಡೋದು ಈ ರೀತಿಯ. ಸಾಮಾನ್ಯವಾಗಿ ಮ್ಯಾನೇಜ್ಮೆಂಟ್ 8, 9 ನನಗನ್ಸುವಾಗೆ ಬರುವ ವರ್ಷದಿಂದ ಅದನ್ನು ಮಾಡಲಿಕ್ಕಿಲ್ಲ. ಯಾಕೆಂದರೆ ಸರ್ಕಾರದ ಮೇಲೆ 3-4 ರೀತಿಯ ಸವಾಲುಗಳಿವೆ ಸರ್ಕಾರದ ಮೇಲೆ. ಒಂದನೇದಾಗಿ ನ್ಯಾಷನಲ್ ಸಿಲೆಬಸ್ ಒಂದು, ಎರಡನೇದು ಅಂದರೆ ಟೆಸ್ಟಿಂಗ್ ಮೆಥಡಾಲಜಿಯನ್ನು ಇನ್ನೂ ಇವಾಲ್ವ್ ಮಾಡಬೇಕು. ಅಂದರೆ ಇದಕ್ಕೆ ಬಹಳ ದೊಡ್ಡ ಫಂಡಿಂಗಿನ ವಿಷಯ ಇದೆ. ಇದರಲ್ಲಿ ಹ್ಯೂಜ್ ಫಂಡಿಂಗ್ ಇದೆ. ಯಾಕಂದರೆ ಸರ್ಕಾರಿ ಶಾಲೆಗಳಿಗೆ ಅಂತೂ ಸರ್ಕಾರನೇ ಫಂಡ್ ಮಾಡಬೇಕು. ಹ್ಯೂಜ್ ಫಂಡಿಂಗಿನ ಮ್ಯಾಟ್ರ್ ಇದೆ. ಬಹಳ ದೊಡ್ಡ ಫಂಡಿಂಗನ್ನು ಇನ್ನು ಕೇಳ್ತದೆ. ಅದು ಬಹುಶಃ ಅವರು ನೆಕ್ಸ್ಟ್ ಇಯರು ಇದು ಮಾಡಲಿಕ್ಕಿಲ್ಲ. ಆದರೆ ಖಂಡಿತ ಬಂದೇ. ಯಾಕೆಂದರೆ ಇದು ಬರೀ ಸರ್ಕಾರದ ಆಸಕ್ತಿ ಅಲ್ಲ, ನಮ್ಮ ದೇಶದ ಜನರ ಆಸಕ್ತಿ. ಮತ್ತು
ನಾವು ಒಂದು ವಿಷಯವನ್ನು ಗ್ರಹಿಸಬೇಕು, ಏನಂದರೆ ಇದು ವರ್ಕೌಟ್ ಆದರೆ, ನಾನು ಮೊನ್ನೆ ಹೈಯರ್ ಎಜುಕೇಷನ್ ಮೇಲೆ ಜೈ ಕರ್ನಾಟಕದಲ್ಲಿ ಬರೆದೆ, ಇವು ಸರಿಯಾಗಿ ನಿಜವಾಗಿ ನಮ್ಮನ್ನು ವರ್ಕೌಟ್ ಆದರೆ ಇಂಡಿಯಾ ವಿಲ್ ಚೇಂಜ್. ಅಂದರೆ ಭಾರತದ ಸಂಪೂರ್ಣವಾಗಿ ನಮ್ಮ ದೇಶದ ಸ್ವರೂಪವೇ ಬದಲಾಗಿದೆ. ಮತ್ತು ಈ ಅದು ನಿರುದ್ಯೋಗದ ಸಮಸ್ಯೆ, ಹಳ್ಳಿ ಮತ್ತು ಪೇಟೆಗಳ ನಡುವಂಥ ಇರುವಂತಹ ಗ್ಯಾಪನ ಸಮಸ್ಯೆ, ಹಲವಾರು ಸಮಸ್ಯೆಗಳಿಗೆ ಅದು ಉತ್ತರವನ್ನು ಕೊಟ್ಟುಬಿಡ್ತದೆ. ಬಹುಶಃ ನೆಕ್ಸ್ಟ್ ವರ್ಷದಿಂದ ಆಗಲಿಕ್ಕಿಲ್ಲ, ಆದರೆ ಬಂದೆ. ಸರ್ ಎರಡು ಆಯ್ಕೆ ಖಾಸಗಿ ಶಾಲೆಗಳಿಗೆ ಏನು ಎರಡು ಉದಾಹರಣೆಗೆ ಏಕಾಏಕಿಯಾಗಿ ನಾಳೆ ದಿವಸದಿಂದ ನೀವು 8, 9, 10 ಇದೆ 8 ಕಿತ್ತು ಹಾಕಿ ಅಂತ ಹೇಳೋಕ್ಕಾಗಲ್ಲ. ಸಮಯ ಕೊಡ್ತಾರೆ. ಸಾಕಷ್ಟು ಸಮಯವನ್ನು ಕೊಟ್ಟು ಮ್ಯಾನೇಜ್ಮೆಂಟ್ಗಳು ಆಯ್ಕೆ ಮಾಡ್ಕೋಬೇಕು. ಇಲ್ಲ ನಾವು 9, 10 ಬಿಟ್ಕೊಡ್ತೀವಿ, ನಾವು ಈ ಮಿಡ್ಲ್ ಹಂತದಲ್ಲಿ ನಾವು ನಡೆಸ್ಕೊಂಡು ಹೋಗ್ತೀವಿ, ನಮಗಿರೋ ಟೀಚರ್ಸ್ಗಳು ಅದಕ್ಕೆ ಲಾಯ್ಕ್ ಮಾಡಿದ್ರೆ ಚೆನ್ನಾಗಿ ನಡೆಸ್ತೀವಿ ನಾವು. ಇಲ್ಲ ನಮ್ಮ ಜಾಗ ಇದೆ, ನಮಗೆ ರಿಸೋರ್ಸಸ್ ಇದೆ, ನಾವು 8ನ ಜೊತೆಗೆ ಆ ಮಿಡಲ್ ಸ್ಟೇಜ್ ಏನು ಬರುತ್ತೆ ಅದನ್ನು ಸೇರಿಸ್ಕೊಂಡು 11, 12 ಪ್ರಾರಂಭ ಮಾಡಿ ನಾವು ಮಿಡಲ್ ಮತ್ತು ಸೆಕೆಂಡರಿ 2 ಹಂತಗಳನ್ನು ನಡೆಸ್ತೀವಿ ಅಂತ ಹೇಳುವಂತಹ ಮ್ಯಾನೇಜ್ಮೆಂಟ್ಗಳಿವೆ. ಆ ಫ್ಲೆಕ್ಸಿಬಿಲಿಟಿಯನ್ನು ಸರ್ಕಾರ ಕೊಡುತ್ತೆ ಮತ್ತು ಅದಕ್ಕೆ ಸಮಯ ಕೊಡುತ್ತೆ. ಇಂಪಾರ್ಟೆಂಟ್ ಅಂದರೆ ಯಾವುದನ್ನು ಮ್ಯಾನೇಜ್ಮೆಂಟ್ಗಳಲ್ಲಿ ಒಂದು ಡೆಡ್ಲೈನ್ ಕೊಟ್ಬಿಟ್ಟು ಬರುವ ಜೂನಿಂದ ಈ ಥರ ಮಾಡಿಬಿಡಬೇಕು ಅಂತ ಹೇಳಲ್ಲ. ಅವರಿಗೆ ಒಂದಿಷ್ಟು ಸಮಯ ಕೊಟ್ಟು ನೀವು ಆಯ್ಕೆ ಮಾಡ್ಕೊಳ್ಳಿ ಯಾವುದನ್ನು. ಈಗ ಜಾಗವೇ ಇಲ್ಲ. ಆಮೇಲೆ ಮ್ಯಾನೇಜ್ಮೆಂಟ್ ದೇ ಆರ್ ಸ್ಟಾರ್ಡ್ ಆಫ್ ರಿಸೋರ್ಸಸ್ ಇರೋದನ್ನೇ ಸರ್ ಯಾರು ತಗೊಂಡ್ರೆ ಕಾಯ್ತಾ ಇದ್ದೀವಿ ಸರ್, ನಮ್ಮ ಕೈ ಕಟ್ಟಿಗಿಟ್ಟಕ್ಕಾಗಲ್ಲ ಇನ್ನು. ಆಗ ಅವರು ಬೇರೆ ಆಯ್ಕೆಗಳನ್ನ ಮಾಡ್ತಾರೆ ಪಾಸಿಬಲ್. ಹಾಗೆ ಅದು ಸಮಯ ಕೊಡ್ತಾರೆ. 2 ತರಹದ ಆರ್ಗನೈಸೇಷನ್. ನೀವು 9, 10, 8 ಇತ್ತಲ್ಲ, 8ನ್ನು ನೀವು ಬೇರೆ ಪಕ್ಕದ ಶಾಲೆಯಲ್ಲಿ 8ರವರೆಗಿದೆ, ಅಲ್ಲಿಗೆ ನೀವು ಆ ಮಕ್ಕಳನ್ನು ಹತ್ತಿರದ ಶಾಲೆಗೆ ಕಳಿಸ್ಬೋದು ಅಥವಾ ಪೇರೆಂಟ್ಗಳಿಗೆ ಆಯ್ಕೆ ಮಾಡ್ಬೋದು. 9, 10ರ ಜೊತೆಗೆ ಇನ್ನು ನಿಮಗೆ ಸಮಯ ಇರುತ್ತಲ್ಲ, ಆವಾಗ 11th and 12th ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಅವುಗಳನ್ನು ಮಾಡ್ಕೊಳ್ತೀನಿ ಅಂದರೆ ಮಾಡ್ಬೋದು. ಆ ಅವಕಾಶಗಳು ಇರುತ್ತೆ. ಸರ್, ಟು ಕನ್ಕ್ಲೂಡ್ ಮಾಡಬೇಕಿದ್ರೆ ನಾನು 2 ವಿಷಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾದರೆ ನಾವು ಇಮಿಡಿಯೇಟಾಗಿ ಏನು ಮಾಡಬೇಕು? ಈಗ